ಸ್ಮೃತಿಪುರಾಣಾನ ಈ ಭೂಮ ಅನ್ನೋದನ್ನು ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಭೂಮ ಅಂದರೆ ಬ್ರಹ್ಮವೇ. ಅದು ಹೇಗಿದೆ, ಎಲ್ಲ ಕಡೆನೂ ಅಧಸ್ತಾತ್ ಬೃಷ್ಟಾತ್ ಪಶ್ಚಾತ್ ಪುರಸ್ತಾತ್ ದಕ್ಷಿಣತಃ ಉತ್ತರತಃ ಸೇವೇದಕಂ ಸರ್ವಂ ಇತ್ಯಥ ಅತಃ ಅಹಂಕಾರಾದೇಶ. ಈ ಭೂಮ ಅನ್ನೋದಿದೆಯಲ್ಲ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮೇಲೆ ಕೆಳಗೆ ಎಲ್ಲ ಕಡೆ ಇರೋದು ಎಲ್ಲ ಅದೇ. ಅದು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲ. ಉಪಾದಾನ ಕಾರಣ ಗೊತ್ತಾಯ್ತಾ? ಎಲ್ಲೆಲ್ಲೂ ಅದು ಒಂದೇ ಇರೋದು. ಅದೇ ಈ ರೀತಿ ತೋರ್ಕೊಳ್ತಾ ಇದೆ ಅಷ್ಟೇ. ಕಾರಣ ದೃಷ್ಟಿಯಿಂದ ನೋಡಿದಾಗ ಅದೊಂದೇ ಇರೋದು. ಒಡವೆಗಳು ನೂರಾರಾದರೂ ಕಾರಣ ದೃಷ್ಟಿಯಿಂದ ನೋಡಿದಾಗ ಚಿನ್ನ ಒಂದೇ ಇರುವಂತೆ ಈ ಬ್ರಹ್ಮ ಒಂದೇ ಇದೆ. ಆಯಿತಾ? ಇಷ್ಟಾದಮೇಲೆ ಇದೆ ಅಂದರೆ ನೋಡೋನಿದ್ದಾನಲ್ಲ ಮುಮುಕ್ಷು, ಅವನಿಗಿಂತ ಬೇರೆಯಾಗಿದೆ ಅಂದರೆ ಎಲ್ಲದೂ ಅವನಂತ ಹೇಳಿದ ಮೇಲೆ ಬೇರೆ ಆಗೋದು ಹೇಗೆ? ಸಾಧ್ಯವೇ ಇಲ್ಲ. ಆದರೆ ಬೇರೆ ಆಗೋದು ಆಗಿಲ್ಲ ಅಂತ ನಾನು ತೋರಿಸೋದಕ್ಕೋಸ್ಕರ ಅಥವಾ ಅಹಂಕಾರಾದೇಶ. ಅದರಲ್ಲಿ ನಾನು ಅಂತಂತ ಯಾವುದಿದೆಯೋ ಆ ನಾನೇ ಇದು ಅನ್ನೋದಕ್ಕೋಸ್ಕರ ಏನು ಹೇಳ್ತು, ಮೇಲೆ ಕೆಳಗೆ ಎಲ್ಲ ಸೇವೇದಂ ಸರ್ವಂ ಇತ್ಯಥ ಅತಃ ಅಹಂಕಾರಾದೇಶ. ಅಹಮೇವ ಅಧಸ್ತಾತ್ ಅಹಮೇವ ಉಪರಿಷ್ಟಾತ್ ಅಹಂ ಪಶ್ಚಾತ್ ಅಹಂ ಪುರಸ್ತಾತ್ ಅಹಂ ದಕ್ಷಿಣತೋ ಅಹಂ ಉತ್ತರತಃ ಅಹಮೇವೇದಕಂ ಸರ್ವಂ. ಅದನ್ನೇ ಹೇಳಿದೆ. ಅಂದರೆ ನಾನೇ ಇದು, ನಾನೇ ದಕ್ಷಿಣಕ್ಕಿರೋದು, ನಾನೇ ಪೂರ್ವಕ್ಕಿರೋದು, ಉತ್ತರಕ್ಕಿರೋದು, ಪಶ್ಚಿಮಕ್ಕಿರೋದು, ಮೇಲೆ ಕೆಳಗೆ ಎಲ್ಲ ನಾನೇ ಇರೋದು. ಅಂದರೆ ಮುಂಚೆ ಬ್ರಹ್ಮನ ತಿಳಿಸಿ ಆ ಬ್ರಹ್ಮ ನಿನಗಿಂತ ಬೇರೆ ಅಂತ ತಿಳ್ಕೊಬೇಡ, ಅದು ನೀನೇ ಅಂತ ಹೇಳಿ ಈ ರೀತಿ ಅಹಂಕಾರದಿಂದ ಆದೇಶ ಮಾಡಿದೆ, ತೋರಿಸಿದೆ. ಆದ್ದರಿಂದ ಇಲ್ಲಿ ಈ ಭೂಮನ್ನು ನಾನು ನೋಡೋದು ತಿಳ್ಕೊಳ್ಳೋದು ಅನ್ನೋ ಥರ ಇಲ್ಲ. ಈ ಭೂಮನ್ನು ನೋಡೋದು ತಿಳ್ಕೊಳ್ಳೋದು ಇಲ್ಲ ಅಂದರೆ ಅರ್ಥ ಏನು? ನನಗಿಂತ ಭಿನ್ನವಾಗಿದ್ದರೆ ತಾನೆ ನೋಡೋದು ತಿಳ್ಕೊಳ್ಳೋದು ಕೇಳೋದು ಮಾಡೋದು ಅಂತ. ಆ ಥರ ಒಂದೂ ಇಲ್ಲ. ಅದೇ ನಾನು ಅಷ್ಟೇ. ಅಲ್ಲಿಗೆ ಶಾಂತವಾಗೋಯ್ತು. ಆಮೇಲೆ ಮುಂದೆ ಪ್ರಶ್ನೆನೇ ಹೇಳೋದಿಲ್ಲ. ಅದಾಯ್ತಾ? ಅದರಿಂದ ಏನಾಯಿತು, ನೋಡೋದು ಕೇಳೋದು ಅಂತಂತ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಅಧಿಕರಣ ಅಧಿಕರ್ತವ್ಯ. ನೋಡಬೇಕು, ನೋಡೋದಕ್ಕೆ ಕಾಣಬೇಕು, ಕೇಳಬೇಕು, ಕಿವಿ ಬೇಕು. ಕೇಳೋದು ಅದೇ, ಕಿವಿನೂ ಅದೇ, ಎಲ್ಲವೂ ಅದೇ, ಶಬ್ದವೂ ಅದೇ, ಎಲ್ಲವೂ ಅದೇ. ಆದ್ದರಿಂದ ಕೇಳೋದು ನೋಡೋದು ತಿಳ್ಕೊಳ್ಳೋದು ಅನ್ನೋದಿಲ್ಲ ಅಲ್ಲಿ. ಕೇವಲ ತಾನೊಂದೇ ಇದೆ ಅಂತ. ಅಂದೇನೆ ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಆತ್ಮಶಬ್ದದಿಂದಲೂ ಹೇಳಿದೆ. ಎಲ್ಲ ಕಡೆಯೂ ಹಾಗೆ ಮಾಡಿರೋದು. ಓ ಸ ಆದೇಶ ಐತದಾತ್ಮ್ಯದುಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಶ್ವೇತಕೇತೋ ಎಲ್ಲ ಹೇಳ್ಬಿಟ್ಟು ಆ ಬ್ರಹ್ಮ ನೀನೇ ಆಗಿದೆಯಾ, ನೀನೇ ಆಗಿದೆಯಾ ಅಂತ ಹೇಳುತ್ತೆ. ಇಲ್ಲಿ ನೀನು ಅಂದರೆ ಬಹಿಷ್ಪ್ರಜ್ಞಾ ಅಂತ ಇಟ್ಕೊಂಡ್ರೆ ಹೋಪ್ಲೆಸ್. ಆ ವಾಕ್ಯಕ್ಕೆ ಅರ್ಥವೇ ಇರೋಲ್ಲ. ಪ್ರತ್ಯಗಾತ್ಮನ ಇಟ್ಕೋಬೇಕು. ಪ್ರತ್ಯಗಾತ್ಮನ ಇಟ್ಕೊಳ್ದೇ ಇರೋದ್ರಿಂದಲೇ ಇಷ್ಟೊಂದು ವಿಪರೀತ ಕನ್ಫ್ಯೂಷನ್ ಇರೋ ಜನಗಳಿಗೆ. ತುಂಬ ದೊಡ್ಡ ತಪ್ಪಾಗೋಯ್ತದು. ತುಂಬ ತುಂಬ ದೊಡ್ಡ ತಪ್ಪು. ಪ್ರತ್ಯಗಾತ್ಮನ ತಗೊಂಡ್ರೆ ಆ ಪ್ರತ್ಯಗಾತ್ಮ ಬ್ರಹ್ಮ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಎಲ್ಲ ಬ್ರಹ್ಮಲಕ್ಷ್ಮಿಗಳು ಅಲ್ಲಿದೆ. ಗೊತ್ತಾಯ್ತಾ? ತತ್ವಮಸಿ ಶ್ವೇತಕೇತೋ ಅಂತ ಇದೆ. ಕ್ಷೇತ್ರಜ್ಞಾಪಿ ಮಾಂ ವಿದ್ಧಿ ಅಂತಿದೆ. ಗೊತ್ತಾಯ್ತಾ? ಆದ್ದರಿಂದ
ಆ ಮುಂಚೆ ನಾನು ಆತ್ಮ ಅನಾತ್ಮ ಅಂತ ಇಟ್ಕೊಂಡಿದ್ದೆ. ಆತ್ಮ ಅಂದರೆ ಯಾರು? ಪ್ರತ್ಯೇಗಾತ್ಮ. ಅನಾತ್ಮ ಅಂದರೆ ಅದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಅದು ಇದ್ದು ಶರೀರ, ಹೊರಗಡೆ ಜಗತ್ತು ಎಲ್ಲನೂ ಕ್ಷೇತ್ರ. ಗೊತ್ತಾಯ್ತಾ? ನಾನು ಪ್ರತ್ಯೇಗಾತ್ಮ. ಅದು ಆತ್ಮ ಅನಾತ್ಮ ಅಂತ ಇಟ್ಕೊಂಡಿದ್ದೆ ಮುಂಚೆ. ಅಜ್ಞಾನ ಕಾಲದಲ್ಲಿ ನಾವೆರಡು ಬೇರೆ. ನಾನು ಜ್ಞಾತ, ಅದು ಜ್ಞೇಯ ಅಂತ ಇಟ್ಕೊಂಡಿದ್ದೆ. ಈಗ ನಾನು ಜ್ಞಾತ ಜ್ಞೇಯ ಅಲ್ಲ. ಆ ಜ್ಞೇಯವೂ ನಾನೇ, ಆ ಜ್ಞಾತನೂ ನಾನೇ. ಆದ್ದರಿಂದ ಅದನ್ನೇನೆ ಆತ್ಮಶಬ್ದ ಇಟ್ಕೊಂಡು ಹೇಳ್ತಾ ಇದೆ. ಅವಂತರಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿದೆ ನೋಡಿ. ಇನ್ನು ಆದ್ದರಿಂದ ಆತ್ಮಾದೇಶವೇ. ಅತಃ ಆತ್ಮಾದೇಶ ಏವ ಆತ್ಮೈವತಸ್ತಾತ್ ಆತ್ಮ ಉಪೃಷ್ಟಾತ್ ಆತ್ಮ ಪಶ್ಚಾತ್ ಆತ್ಮ ಪುರಸ್ತಾತ್ ಆತ್ಮ ದಕ್ಷಿಣತಃ ಆತ್ಮೋತ್ತರತಃ ಆತ್ಮೈವೇದಕಂ ಸರ್ವಂ ಸೇವೇಶೇವಂ ಪಶ್ಯನ್ ಏವಂ ಮನ್ವಾನ್ ಏವಂ ವಿಜಾನ್ ಆತ್ಮರತಿ ಆತ್ಮಕ್ರೀಡ ಆತ್ಮವಿಧನ ಆತ್ಮಾನಂದ ಸಸ್ವರಾಟ್ ಭವತಿ ತಸ್ಯ ಸರ್ವೇಷು ಲೋಕೇಶು ಕಾಮಚಾರೋ ಭೂತಿ ಅಥ ಯೇ ಅನ್ಯಥಾ ಅಥೋ ವಿದುಃ ಅನ್ಯರಾಜಾನಸ್ತೆ ಕ್ಷಯ್ಯಲೋಕಾಃ ಭವಂತಿ ತೇಷಾಂ ಸರ್ವೇಷು ಲೋಕೇಶು ಕಾಮಚಾರೋ ಭೂತಿ. ಇನ್ನಾದ್ದರಿಂದ ಆತ್ಮಾದೇಶವೇ ಅದನ್ನೇ ಸ್ಪಷ್ಟ ಮಾಡ್ತಾ ಇದೆ. ಆತ್ಮನೇ ಕೆಳಗೆ, ಆತ್ಮನೇ ಮೇಲೆ, ಆತ್ಮನೇ ಹಿಂದೆ, ಆತ್ಮನೇ ಮುಂದೆ, ಆತ್ಮನೇ ಬಲಕ್ಕೆ, ಆತ್ಮನೇ ಎಡಕ್ಕೆ, ಆತ್ಮನೇ ಇದೆಲ್ಲವೂ ಹೀಗೆಂದು ಕಂಡುಕೊಂಡವನಾಗಿ ಹೀಗೆ ಮನನ ಮಾಡಿ ಹೀಗೆ ಅರಿತುಕೊಂಡ ಅಂದರೆ ಎಲ್ಲ ಆಗೋಗಿದೆ. ಇವಾಗ ಅರಿತುಕೊಂಡಾದಮೇಲೆ ಅವನೇ ಆತ್ಮರತಿಯು, ಆತ್ಮಕ್ರೀಡನು, ಆತ್ಮಮಿಥುನನು. ಆಯಿತಾ? ಇದಕ್ಕೆಲ್ಲ ಏನರ್ಥ ನೋಡಿ ಅಂದರೆ ಇವಾಗ ಇದನ್ನೆಲ್ಲ ಹೇಳಿದಾಗಿದೆ. ಕ್ರೀಡಾ ಅಂದರೆ ಇನ್ನೊಂದು ಇಟ್ಕೊಂಡು ಆಡ್ತಾರೆ, ಗೊತ್ತಾಯ್ತಾ? ಆದರೆ ಇಲ್ಲ, ಆ ಥರ ಇಲ್ಲ. ಅವನಲ್ಲೇ ಆನಂದವಾಗೇ ಇದ್ದಾನೆ, ಗೊತ್ತಾಯ್ತಾ? ಇನ್ನು ಅಜ್ಞಾನ ಶಬ್ದಾನಿಮಿತ್ತ ಆನಂದವಾಗುತ್ತದೆ, ಆ ಜ್ಞಾನಿಗೆ ಹಾಗಲ್ಲ. ಆತ್ಮನಿಮಿತ್ತವಾಗಿ ಎಲ್ಲವೂ ಯಾವಾಗಲೂ ಎಲ್ಲ ಪ್ರಕಾರದಿಂದಲೂ ದೇಹ ಬದುಕಿರುವುದು, ಭೋಗ ಇವೆ ಮತ್ತದ್ದು ಬೇಕಿನ ಹೊರವಸ್ತುಗಳ ಅಪೇಕ್ಷೆ ಇಲ್ಲದವನು ಎಂದರ್ಥ. ಸುಮ್ಮನೆ ಅವನ ಪಾಡಿಗೆ ಅವನು ಆನಂದವಾಗಿ ಇದ್ದೇ ಇದ್ದಾನೆ. ನೋಡಿ, ಈ ವಾಕ್ಯ ಸುಳ್ಳಲ್ಲ. ಯಾಕೆ ನೋಡಿ, ಪ್ರತ್ಯೇಗಾತ್ಮ ನೋಡಿ, ಸುಮ್ಮನೆ ಪ್ರತ್ಯೇಗಾತ್ಮ ಅಂತ ಕುಳಿತು ಅವನು ಹಾಯಾಗಿಲ್ವೇ? ಅವನಿಗಾಗಲೇ ಹಾಯಾಗಿದ್ದಾನೋ ಇಲ್ವೋ? ಅತ್ಯಧಿಕ ಸುಖದಲ್ಲಿದ್ದಾನೋ ಇಲ್ವೋ? ದುಃಖ ಅನ್ನೋದು ಇಲ್ವೇ ಇಲ್ಲ. ಅವನು ಕರ್ಮ ಯಾತಕ್ಕೆ ಮಾಡಬೇಕು ಅವನು? ಅಂದರೆ ಬ್ರಹ್ಮಕ್ಕೆ ಯಾವ ಲಕ್ಷಣವನ್ನು ಹೇಳಿದೆಯೋ ಅದು ಸಂಪೂರ್ಣ ಪ್ರತ್ಯೇಗಾತ್ಮಲ್ಲಿ ಕಾಣಿಸ್ತಾ ಇದೆ. ಅದರ ಇಂಥ ಲಕ್ಷಣನಾದ ಆ ಜ್ಞಾನಿಯು ಬದುಕಿರುವಾಗಲೇ ಸ್ವರಾಜ್ಯದಲ್ಲಿ ಅಭಿಷೇಕನಾಗ್ತಾನೆ. ಬದುಕಿರುವಾಗಲೇ ಸ್ವರಾಟ್, ಸಸ್ವರಾಟ್, ಅವನೇ ಸ್ವರಾಟ್. ತಾನೇ ಅದೇ ರಾಜ. ಅವನಿಗಿನ್ಯಾರು ಒಂದ್ಮೇಲೆ ರಾಜ ಇಲ್ಲ. ಸ್ವರಾಜ್ಯದಲ್ಲಿ ಅಭಿಷೇಕ್ತನಾಗಿದ್ದು ದೇಹ ಬಿದ್ದು ಬಳಿಕವೂ ಸ್ವರಾಜ್ಯನೇ ಆಗುವನು. ಅಂದರೆ ದೇಹ ಬಿದ್ದೋದ್ಮೇಲೆ ಈ ಪ್ರಾರಬ್ಧ ಅನ್ನೋದು ಕೂಡ ಅಡ್ಡಿ ಇಲ್ಲ. ಇವಾಗಲೂ ಪ್ರಾರಬ್ಧ ಅಡ್ಡಿ ಅಲ್ಲ ಅವನಿಗೆ, ಪ್ರಾರಬ್ಧ ದೇಹಕ್ಕೆ ಅಷ್ಟೇ. ಹೌದಾ? ಮತ್ತು ಬೇರೆ ಎಲ್ಲ ನಾಮ, ವಾಕು, ಮನಸ್ಸು, ಅದು ಇದಂತೆ ಎಲ್ಲ ಮಾಡ್ಕೊಂಡು ಹೋದಾಗ ಅವನಿಗೆ ಅಷ್ಟೆಷ್ಟು ಲೋಕ. ಇವಾಗ ಆಮೇಲೆ ಇಷ್ಟು ಲೋಕ ಹೆಚ್ಚಾಗದು ಬಂತು. ಆದರೆ ಇಲ್ಲಿ ಏನಪ್ಪ ಅಂದರೆ ತಾನೇ ಬಂದಿದ್ದರು ಕಾಮಚಾರತ್ವ ಪ್ರಾಪ್ತಿಯನ್ನು ಅನುವಾದ ಮಾಡಿಕೊಂಡು ಹೇಳಿದ. ಅವನು ಸ್ವರಾಜ, ಅವನು ಕಾಮಚಾರ ಎಲ್ಲ ಕಡೆ ಎಲ್ಲಿ ಬೇಕಾದ್ರು ಏನು ಬೇಕಾದ್ರು ಎಲ್ಲವೂ ಅವಂದೇ. ಆ ಥರ ಆಗಿದೆ. ಮುಂದೆ ಇದಕ್ಕೆ ಆಪೋಸಿಟ್ ಅನ್ವಯ ವ್ಯತಿರೇಕದಿಂದ ಹೇಳುತ್ತೆ. ಇನ್ನು ಈ ಭೂಮದರ್ಶನಕ್ಕಿಂತ ಬೇರೆಯಾಗಿ, ಇದಕ್ಕೆ ವಿಪರೀತವಾಗಿ ಯಾವನು ಹೇಳಿದ್ದನ್ನೇ ಚೆನ್ನಾಗಿ ಯಾರು ತಿಂದುಕೊಂಡಿಲ್ವೋ ಅವರು ಅನ್ಯರಾಜರಾಗುವರು. ಗೊತ್ತಾಗ್ತಾ ಇದ್ದೀರಾ? ಅವರು ಇವನ ತಲೆ ಮೇಲೆ ಇನ್ನೊಬ್ಬ ಇದ್ದಾನೆ, ತನಗಿಂತ ಬೇರೆ ಅಂತಂತ ತಿಳ್ಕೊಂಡ್ರೆ ಅವನ ತಲೆ ಮೇಲೆ ಇನ್ನೊಬ್ಬ ಇದ್ದೇ ಇರ್ತಾನೆ. ಅನ್ಯನು ಎಂದರೆ ಮತ್ತೊಬ್ಬನು ಯಾರಿಗೆ ರಾಜನೋ ಒಡೆಯನೋ ಅವರು ಅನ್ಯರಾಜರು.
ಅವರು ಪಡ್ಕೊಳ್ಳೋ ಲೋಕಗಳೆಲ್ಲ ಕ್ಷಯ್ಯ ಲೋಕಗಳು. ಒಂದು ಸಲ ಹೋಗಬೇಕು, ಆಮೇಲೆ ವಾಪಸ್ ಬರಬೇಕು. ಏನೋ ತಪಸ್ ಮಾಡ್ಕೊಂಡು ಹೋಗಿದ್ದಾನೆ, ಭೋಗ ಪಡ್ತಾನೆ, ಪುನಃ ವಾಪಸ್ ಬರ್ತಾನೆ, ಸಾಯ್ತಾನೆ, ಹುಟ್ಟುತ್ತಾನೆ. ಕ್ಷಯ ಲೋಕ. ಹಾಂ, ಹೌದು ಹೌದು. ಕ್ಷಯಲೋಕರಾಗಲು ನಾಶವಾಗುವ ಲೋಕವು ಯಾವುದು? ಹೌದು. ಏಕೆಂದರೆ ಭೇದ ದರ್ಶನವು ಅಲ್ಪವಾಗಿರುತ್ತದೆ. ಗೊತ್ತಾಯ್ತಾ? ಭೂಮ ಅನ್ನೋದು ತುಂಬ ದೊಡ್ಡದು, ಈ ಭೇದ ಅನ್ನೋದು ಅಲ್ಪ. ಗೊತ್ತಾಯ್ತಾ? ಯಾವುದು ಅಲ್ಪವೋ ಅಲ್ಲಿ ಮೃತ್ಯು ಇದೆ, ಯಾವುದು ಭೂಮವೋ ಅದು ಅಮೃತ ಅಂತ ಹೇಳಿದೆ ಅಲ್ವಾ? ಆದ್ದರಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅಂದರೆ ನೀನು ಅಂಥೇಳಿ ನೀನಲ್ಲ ಅಂತ ಹೇಳಿದ್ರೆ ನಿನಗೆ ಈ ಥರ ಪರಿಣಾಮನೂ ಇದೆ ಅಂತ ಹೇಳಿರೋದ್ರಿಂದ ಸ್ಪಷ್ಟವಾಗಿ ಹೇಳಿದಾಗಾಯಿತು. ಹಾಗಾಗಿ ಆತ್ಮ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಮೂಲ ನೋಡಿದಾಗ. ಆದರೆ ನಮ್ಮ ಅಜ್ಞಾನದಲ್ಲಿ ಇಟ್ಕೊಂಡು ಆತ್ಮ ನೋಡಿದಾಗ ಅದು ದೋಷ, ಅಲ್ಲಿ ದೋಷ ಇದೆ. ದೋಷ ಇದೆ. ಯಾಕೆಂದರೆ ಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾ ಇರ್ಬೇಕಾದ್ರೆ ಅಧ್ಯಾರೋಪ ಮಾಡ್ತಾ ಮಾಡ್ತಾ ಆ ಅಧ್ಯಾರೋಪನೇ ನಾವು ಆತ್ಮನಿಂದ ಅಜ್ಞಾನ ಇದೆ ಅಂತ ನಾವು ತಿಳ್ಕೊಂತಾ ಇದ್ದೀವಿ. ಅಧ್ಯಾರೋಪ ಮಾಡಿರೋದು ಯಾತಕ್ಕೆ ಅಂತ ಸರಿಯಾಗಿ ಸ್ಪಷ್ಟವಾಗಿಲ್ಲ ನಮಗೆ ತಿಳಿಸ್ಲಿಕ್ಕೆ. ಇವಾಗ ನಾನು ಥಟ್ಟನೆ ನೀನು ಬ್ರಹ್ಮ ಅಂತ ಹೇಳಿದ್ರೆ ಅವ್ನು ಯಾವನಿಗೂ ಬುರುಡೆಗೆ ಹೋಗಲ್ಲ, ಗೊತ್ತಾನೆ? ಯಾಕೆಂದರೆ ಭೇದ ಬುದ್ಧಿ ಅಷ್ಟು ಸಹಜವಾಗಿದೆ. ಆದ್ದರಿಂದ ಭೇದವನ್ನಿಟ್ಕೊಂಡೇ ಎಲ್ಲ ಹೇಳ್ಕೊಂಡು ಬರುತ್ತೆ. ಗೊತ್ತಾಯ್ತಾ? ಇಲ್ಲಿ ಲೋಕಗಳೇ ಇಲ್ಲ ಅಂತಲ್ಲ, ಭೇದವಿಲ್ಲ, ಭೇದವನ್ನು ಇಟ್ಕೊಂಡು ಬರುತ್ತೆ. ಸೊ ಭೇದ ಹೇಳ್ತಾ 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 ಆಮೇಲೆ ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಹೋಗುತ್ತೆ. ಇವಾಗ ನೋಡಿ, ಈ ಲೋಕಗಳೆಲ್ಲನೂ ಮುಂಚೆ ತಿರುವತ್ಕರಣ ಅದು ಹೇಳಿಬಿಟ್ಟು ಮೂರೇ ಲೋಕಗಳು, ಮೂರೇ ಭೂತಗಳು, ಪಂಚಗಳು ಸರ್ವಸ್ವೂ ಸೇರಿ ಪಂಚಭೂತಗಳೇ ಇರೋದು. ಅಯ್ಯೋ ಅದೂ ಇಲ್ಲ, ಪಂಚತನ್ಮಾತ್ರಗಳೇ ಇರೋದು. ಎಲ್ಲ ಒಂದೊಂದೇ, ಬರೀ ಪ್ರಕೃತಿನೇ ಎಲ್ಲಾನು. ಇದೇನು ಅದೊಂದೇ ಉದ್ದಕ್ಕೂ ಭೇದ ಇಟ್ಕೊಂಡಿದೆ. ಪ್ರಕೃತಿ ಯಾರ್ದು? ಈಶ್ವರ, ಅವನು. ಅದು ಹೇಳಿದೆ. ಐಶ್ವರನೇ ನಿಂಗೆ ಕರ್ಮಫಲ ಕೊಡೋನು, ಅದು ಹೇಳಿದೆ. ಇದೆಲ್ಲ ಸುಳ್ಳಲ್ಲ, ನಿಜವೇ. ಇದನ್ನೆಲ್ಲ ಏನೋ ಎಲ್ಲ ಮಿಥ್ಯ ಅಂತಂತ ಹೇಳಿಲ್ಲ, ಗೊತ್ತಾಯ್ತಾ? ಆದರೆ ಇಷ್ಟೆಲ್ಲ ಆದಮೇಲೆ ಬ್ರಹ್ಮನು ಮೂಲ ಕಾರಣವನ್ನು ತೋರಿಸ್ತು. ಮೂಲ ಕಾರಣ ತೋರಿಸಿದ್ದಾದಮೇಲೆ ಪ್ರತ್ಯಗಾತ್ಮನು ಅದೇ ಅಂತ ತಿಳ್ಕೊ ಅಂತ ಹೇಳ್ತು. ಪ್ರತ್ಯಗಾತ್ಮನನ್ನು ತಿಳ್ಕೊ ಅಂತ ಹೇಳ್ತು. ಆ ಪ್ರತ್ಯಗಾತ್ಮನ ನಾನು ತಿಳ್ಕೊಂಡೆ ಅಂತ ಹೇಳಿದ ಕೂಡಲೇ ಅವ ಹಿಂದೆ ಮಾಡಿದ ಭೇದ ಬೆಲ್ಲ ಕಿತ್ಕೊಂಡು ಹೋಯ್ತು. ನಾನು ಅಂದ್ಕೊಂಡಿದ್ದ ಭೇದ ಕಿತ್ತೋಯ್ತು. ಗೊತ್ತಲ್ವಾ? ಅಂದ್ರೇನು, ನನ್ನ ಮೇಲೆ ಕೃಪೆಯಿಂದ ನಾನಿಟ್ಕೊಂಡಿರೋ ಭೇದ ಬುದ್ಧಿಯನ್ನು ಅನುಸರಿಸಿ ಅದು ಉಪದೇಶ ಮಾಡಿ ಆಮೇಲೆ ಭೇದ ಬುದ್ಧಿಯನ್ನು ಹೋಗಲಾಡಿಸ್ತು. ಶಾಸ್ತ್ರ ದೃಷ್ಟಿಯಿಂದ ನೋಡಿದ್ರೆ ಈ ಭೇದ ಅನ್ನೋದು ಅಧ್ಯಾರೋಪ, ಅಂದರೆ ಅದು ಆರೋಪ ಮಾಡಿದೆ, ಗೊತ್ತಾಯ್ತಾ? ಪ್ರೂವ್ ಮಾಡಿದೆ. ಆಮೇಲೆ ಅಪವಾದ, ಆ ಭೇದವನ್ನು ತೆಗೆದುಹಾಕ್ತು. ನಾನು ನನ್ನ ದೃಷ್ಟಿಯಿಂದ ನೋಡಿದ್ರೆ ನಾನು ಭೇದವೇ ಇಟ್ಕೊಂಡಿದ್ದೀನಿ. ಅದು ಉಪಚಾರಕ್ಕೋಸ್ಕರ ಇಟ್ಕೊಂಡಿದ್ದಲ್ಲ, ನನಗೆ ತಿಳಿಸೋದಕ್ಕೋಸ್ಕರ ಇಟ್ಕೊಂಡಿದೆ ಅಂತಲ್ಲ. ನಾನೇ ತಿಳ್ಕೊಂಡು ಭೇದ ಇದ್ದೇ ಇದೆ, ನಾನು ತಿಳ್ಕೊಂಡಿರೋದು. ನಾನು ಬೇರೆನೇ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಬೇರೆ ಅಂತ ತಿಳ್ಕೊಂಡಿರೋದ್ರಿಂದ ನಾನು ಕರ್ಮ ಮಾಡ್ತೀನಿ, ಏನೋ ಸರ್ಕಸ್ ಮಾಡ್ತೀನಿ, ಭಾಳ ಕಷ್ಟಪಡ್ತೀನಿ. ಗೊತ್ತಾಯ್ತಾ ಇದಲ್ವಾ? ಆದ್ದರಿಂದ ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗೋದಕ್ಕೋಸ್ಕರ ಈ ಪ್ಲ್ಯಾನ್ ಬಿಟ್ಟರೆ ಬೇರೆ ಮಾಡೋ ಹಾಗೇ ಇಲ್ಲ. ಎಲ್ಲ ನೋಡಿ, ಸ್ಫೂರ್ತಿ ಶಾಸ್ತ್ರ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಸಕಾಮ ಕರ್ಮ ಹೇಳಿದೆ, ಗೊತ್ತಾಯ್ತಾ? ಆ ವೈದಿಕ ಸಕಾಮ ಕರ್ಮ ಹೇಗಿದೆ ಅಂದರೆ, ವೈದಿಕವಾಗಲಿ ಸ್ಮಾರ್ಥವಾಗಲಿ ಹೇಗಿದೆ ಅಂದರೆ, ಅದನ್ನೇ ಮಾಡಿಕೊಂಡಿದ್ರೆ ನನಗೆ ಅಭ್ಯುದಯ ಇರುತ್ತೆ. ನಾನು ಬೇಕಾಗಿರೋದು ಅದೇ ತಾನೆ, ಅಭ್ಯುದಯ ಇರುತ್ತೆ. ಆದರೆ ಅದನ್ನೇ ಮಾಡ್ಕೊಂಡು ಅದೇ ದಾರಿನಲ್ಲಿ ಗನ ಇದ್ದರೆ ಅವನಿಗೆ ಒಂದ್ಸಲ ವೈರಾಗ್ಯ ಬಂದೇ ಬರುತ್ತೆ. ಅದು ವಿಚಿತ್ರ. ಅಲ್ಲಿ
ನಾನೇನೋ ಸುಖ ಆಗಿತ್ತು ಇಂಥ ಪೋಲಿ ಎಲ್ಕೊಂಡು ಎಲ್ಲ ಇದ್ದರೆ ಬರೋಲ್ಲ. ಅದಲ್ಲ ನಾನು ಹೇಳೋದು. ವೈದಿಕ ಕರ್ಮದಲ್ಲಿ ಇದ್ಕೊಂಡು ಯಾವುದೋ ಒಂದು ಡಿಸಿಪ್ಲಿನ್ ಇದೆ ನೋಡಿ, ವೈದಿಕ ಕರ್ಮದಲ್ಲಿ ಆ ಡಿಸಿಪ್ಲಿನ್ ಇಟ್ಕೊಂಡು ಮಾಡ್ತಾಯಿದ್ರೆ ಸಹಜವಾಗಿ ಬರುತ್ತೆ ಅಲ್ಲಿಗೆ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಆತ್ಮಶಬ್ದ ಹೇಳಿದ ಅಂದಮೇಲೆ ಏನಂತ, ಎಲ್ಲವೂ ಆತ್ಮನೇ. ಆಮೇಲೆ ನೋಡಿ, ಹೀಗೆ ಕಂಡುಕೊಂಡಿರುವ, ಹೀಗೆ ಮನನ ಮಾಡಿರುವ, ಹೀಗೆ ಅರಿತುಕೊಂಡಿರುವ ಈ ಆತನಿಗೆ ನೋಡಿ ಏನು, ಈ ಈತನಿಗೆ ಆತ್ಮನಿಂದಲೇ ಪ್ರಾಣವು, ತನ್ನಿಂದ ಪ್ರಾಣ ಬದುಕಿದೆ, ತನ್ನಿಂದ ಪ್ರಾಣ ಕೆಲಸ ಮಾಡ್ತಾ ಇದೆ. ಆತ್ಮನಿಂದಲೇ ಆಸೆ, ಆತ್ಮನಿಂದಲೇ ಸ್ಮರ. ಮುಂಚೆ ಎಲ್ಲ ಹೇಳ್ತಲ್ಲ, ಎಲ್ಲ ಹಿಂದೆ ಬಂದಿದ್ದೆಲ್ಲ ಆತ್ಮನ ಮೇಲೆ ನಿಂತಿದೆ. ಆತ್ಮನಿಂದಲೇ ಆಕಾಶ, ಆತ್ಮನಿಂದಲೇ ತೇಜಸ್ಸು, ಆತ್ಮನಿಂದಲೇ ಅಪ್ಪು, ಆತ್ಮನಿಂದಲೇ ಆವಿರ್ಭಾವಿತಿರೋಭಾವಗಳು. ಅಂದರೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಲಯ ಆವಿರ್ಭಾವಿತಿರೋಭಾವಗಳು. ಆತ್ಮನಿಂದಲೇ ಅನ್ನವು, ಆತ್ಮನಿಂದಲೇ ಬಲ, ಆತ್ಮನಿಂದಲೇ ವಿಜ್ಞಾನ, ಆತ್ಮನಿಂದಲೇ ಧ್ಯಾನ, ಆತ್ಮನಿಂದಲೇ ಚಿತ್ತ, ಆತ್ಮನಿಂದಲೇ ಸಂಕಲ್ಪ, ಆತ್ಮನಿಂದಲೇ ಮನಸ್ಸು, ಆತ್ಮನಿಂದಲೇ ವಾಕು, ಆತ್ಮನಿಂದಲೇ ನಾಮವು, ಆತ್ಮನಿಂದಲೇ ಮಂತ್ರಗಳು, ಆತ್ಮನಿಂದಲೇ ಕರ್ಮಗಳು, ಆತ್ಮನಿಂದಲೇ ಇದೆಲ್ಲವೂ. ಪ್ರತ್ಯೇಗಾತ್ಮನೇ ಆತ್ಮ ಅಲ್ವೇ? ಇವಾಗ ಅವನು ಪ್ರತ್ಯೇಗಾತ್ಮನೂ ಅಲ್ಲ, ಈಗ ಆಗೋಯ್ತಲ್ಲ, ಅವನು ಪ್ರತ್ಯೇಗಾತ್ಮನೂ ಅಲ್ಲ, ಇವಾಗ ಮುಗಿದೋಯ್ತು, ಬ್ರಹ್ಮ ಇವನು. ಗೊತ್ತಾಗ್ತಾ ಇದೆಯಾ? ಇವಾಗ ಅಂದರೆ ನೋಡಿ ಅದನ್ನು ಹೇಗೆ ಹೇಳ್ತಾರೆ, ಸ್ವರಾಜ್ಯಂ ಪ್ರಾಪ್ತಸ್ಯ ಪ್ರಕೃತಿ ಸದೃಶಃ ಇತ್ಯರ್ಥ. ಪ್ರಾಕ್ ಸದಾತ್ಮ ವಿಜ್ಞಾನಾತ್ ಅಂದ್ರೇನು, ಸದಾತ್ಮ ವಿಜ್ಞಾನ ಉಂಟಾಗೋದಕ್ಕಿಂತ ಮುಂಚೆ, ಅಂದರೆ ನಾನೇ ಸರ್ವಸ್ವ ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಗೊತ್ತಾಯ್ತಾ, ಸ್ವಾತ್ಮನೋ ಅನ್ಯಸ್ಮಾತ್ ಸತಃ, ತನ್ನಿಂದ ಬೇರೆಯಾಗಿರುವ ಇನ್ನೊಬ್ಬ ಈಶ್ವರನಿಂದ, ಪ್ರಾಣದೇರ್ ನಾಮಾಂತ ಸುತ್ಪತ್ತಿ ಪ್ರಲಯೋಭೂತಾಂ, ಪ್ರಾಣದಿಂದ ಹಿಡಿದು, ಪ್ರಾಣ ತಾನೇ ಮುಂಚೆ ಸೃಷ್ಟಿಯಾಗಿದ್ದು, ಪ್ರಾಣದಿಂದ ಹಿಡಿದು ನಾಮದವರೆಗೆ ಎಲ್ಲದರ ಸೃಷ್ಟಿಯಾಗಿರೋದು ಬೇರೆ ಈಶ್ವರನಿಂದ ಆಗ್ತಾ ಇತ್ತು. ಸದಾತ್ಮ ವಿಜ್ಞಾನಿ ಇದಾನೀಂ, ಇದು ತಾನಿದು ಅಂತ ತಿಳ್ಕೊಂಡ್ಬಿಟ್ಮೇಲೆ ಎಲ್ಲವೂ ಸತಿ ಇದಾನಿಂ ಸ್ವಾತ್ಮತೆಯ ಸಮರ್ಥವು, ಎಲ್ಲ ತಾನೇ ಮಾಡ್ತಾ ಇರೋದು. ಗೊತ್ತಾಗ್ತಾ ಇದೆಯಲ್ಲ? ತಕ್ಷಣ ಪ್ರಶ್ನೆ ಬರುತ್ತೆ, ಇದು ನಾನು ಅಕರ್ತ ಅಲ್ವೇ, ನಾನು ಮಾಡೋದಂದ್ರೆ ಅರ್ಥವೇನು? ಬ್ರಹ್ಮ ಅನ್ನೋದು ನೀವೇ ಹೇಳಿದಿರಲ್ಲ, ಪದೇ ಪದೇ ಹೇಳಿದ್ರೆ ಏನೂ ಮಾಡೋದಿಲ್ಲ, ಸುಮ್ಮನೆ ಇದೆ ಅಂತ ಹೇಳಿದ್ರು ಇಲ್ವ ನೀವು? ಎಲ್ಲ ಅದೇ ಮಾಡ್ತಾ ಇರೋದು ಅಂತ ಹೇಳ್ತಿರಲ್ಲ ಈಗ. ಅಂದರೆ ಅದನ್ನೀಗಾಗಲೇ ಹೇಳಾಗಿದೆ. ಏನು ಹೇಳಾಗಿದೆ ಅಂದರೆ, ಮಾಡ್ತಾನೆ ಅಂದರೆ ಅದೊಂದು ಅಧ್ಯಾರೋಪದ ಭಾಷೆ. ಅವನಿರೋದನ್ನ ಆಗ್ತಾ ಇದೆ, ಅವನು ಮಾಡ್ತಾನೆ ಅಲ್ಲ, ಅವನಿದ್ದರೆ ಸಾಕು ಆಗ್ತಾ ಇದೆ. ಇವಾಗೆ ಅರ್ಥವಾಗ್ತಾ ಇದೆ ನಿಮಗೆ? ನಾನು ವಿದ್ಯುತ್ ದೃಷ್ಟಾಂತ ಕೊಟ್ಟಿದ್ದೀನಿ. ವಿದ್ಯುತ್ ಏನು ಮಾಡಿ ನೂಗ್ತಾ ಇದೆ ಅಂತ ಏನಲ್ಲ, ಅದಿದೆ, ಆದ್ದರಿಂದ ಆಗುತ್ತೆ. ಇವಾಗ ಇಲ್ಲೇ ನೋಡಿ, ಪ್ರತ್ಯೇಗಾತ್ಮನ ಏನೂ ಮಾಡ್ತಾ ಇಲ್ಲ, ಸುತ್ತ ಮಾಡ್ತಾ ಇದ್ದಾನೆ, ಏನು ಸುಮ್ಮನೆ ಇದ್ದಾನೆ ಅವನ ಪಡೆದ. ಅವನಿರೋದ್ರಿಂದ ತಾನೇ ಈ ಇಂದ್ರಿಯಗಳೆಲ್ಲ ಇಷ್ಟು ಹಾರಾಡ್ತಾ ಇರೋದು, ಅವನಿಲ್ಲದಿದ್ರೆ ಆಗಿರೋದಾ? ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ, ಅವನೇನು ಮಾಡ್ತಾ ಇಲ್ಲ, ಇಂದ್ರಿಯವನ್ನು ಮಾತ್ರ ಹೀಗೆ ಚುಚ್ಚುತ್ತಾ ಇದ್ದಾನೇನೋ ಕೆಲಸ ಮಾಡುವಂತ. ಏನು ಮಾಡ್ತಾ ಇಲ್ಲ ಅವನು. ಅವನು ಚುಚ್ಚಬೇಕಾಗಿದ್ರೆ ಅವನಿಗೆ ಇನ್ನೊಂದು ಕಾರಣ ಬೇಕೋ ಬೇಡ, ಒಂದು ಸೂಜಿ. ಆ ಸೂಜಿ ಇಲ್ಲ ಅವನ ಹತ್ರ, ಅವನೊಂದಿದ್ದರೆ ಸಾಕು, ನಡ್ಕೊಂಡು ಹೋಗುತ್ತೆ. ಮಯಾಧ್ಯಕ್ಷೇಣ ಪ್ರತಿಸೂತೆ ಸ್ಥಿರಾಶ್ರಮ್ ಅದನ್ನು ಸ್ಪಷ್ಟ ಮಾಡ್ತಾರೆ. ಅಧ್ಯಕ್ಷತೆ ಅಷ್ಟೇ,
ಇನ್ನೂ ದೃಷ್ಟಾಂತಗಳು ಕೊಡ್ತಾರೆ. ಯಜ್ಞಗಳಲ್ಲಿ ಬ್ರಹ್ಮಸ್ಥಾನ ತಂದಿದೆ, ಗೊತ್ತಾಯ್ತಾ? ಆ ಬ್ರಹ್ಮ ಅವನಿಗೆ ಮಾತಾಡಬಾರ್ದು, ಅವನು ಮಾತಾಡಬಾರ್ದು. ಅವನು ಸುಮ್ಮನೆ ಈಗ ನೋಡ್ತಾ ಇರ್ತಾನಷ್ಟೇ. ಅವನು ನೋಡ್ಕೊಂಡು ಇವ್ರಿಗೆ ತಿಳ್ಕೋಬೇಕು, ಇಲ್ಲಿ ನೋಡ್ತಾ ಇದ್ದಾನೆ, ಅದರಲ್ಲಿ ಏನೋ ದೋಷ ಇದೆ ಅಂತ ಅಲ್ವೋ ಸರಿ ಮಾಡಬೇಕು ಅದನ್ನು, ಗೊತ್ತಾಯ್ತಾ? ಮಾತಾಡಬಾರ್ದು. ಅವನು ಸುಮ್ಮನೆ ಕೂತಿರ್ತಾನೆ, ಅವನಿಗೆ ಎಲ್ಲರಿಗಿಂತ ದಕ್ಷಿಣ ಹೆಚ್ಚು. ಗೊತ್ತಾಗ್ತಾ ಇದೆ ನಿಮಗೆ? ಯಾತಿಕೆ ಅಂದರೆ ತುಂಬ ದೊಡ್ಡ ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟ. ಗೊತ್ತಾಯ್ತಾ? ಸುಮ್ಮನೆ ಇದ್ಕೊಂಡು ಇಷ್ಟು ಕೆಲಸ ಮಾಡಿಸ್ತಾ ಇದ್ದಾನೆ ಅಂದರೆ ಅಲ್ಲಿ ಸಾಮರ್ಥ್ಯ ಹೆಚ್ಚಿರಬೇಕು ಇಲ್ಲೋ. ಅವನು 4 ವೇದಗಳು ಗೊತ್ತಿರಬೇಕು ಅವನಿಗೆ, ಗೊತ್ತಾಯ್ತಾ? ಆದ್ದರಿಂದ ಬ್ರಹ್ಮಸ್ಥಾನದಲ್ಲಿ ಇದ್ಕೊಂಡು ಮಾಡೋದು ಹಾಗೆಯೋ ಆ ದೃಷ್ಟಾಂತನೂ ಕೊಡ್ತಾರೆ. ಉಪದೃಷ್ಟಾನ್ವಂತಾಚ ಕರ್ತಾ ಭೋಕ್ತಾ ಮಹೇಶ್ವರ. ಅವನು ನಿಜವಾಗಲೂ ಉಪದೃಷ್ಟ, ಸುಮ್ಮನೆ ನೋಡ್ತಾ ಇರೋದು ಅಷ್ಟೇ. ಹನುಮಂತ ಅಂದ್ರೇನು? ಸುಮ್ಮನೆ ಅನುಮೋದನೆ ಮಾಡೋದು. ನೀನು ಮಾಡ್ತೀಯ ಮಾಡ್ತಾಯಿರು, ನಮ್ಮ ಬಾಕಿ ನಾನು ನೋಡ್ಕೋತೀನಿ ಅಂತ. ಅವನು ಯಾವುದಕ್ಕೂ ಅಡ್ಡ ಬರಲ್ಲ. ನೀನು ಕೆಟ್ಟ ಕೆಲಸ ಮಾಡಿದ್ರೆ ಮಾಡ್ಕೊತಾನೆ, ಸರಿ ಕೆಲಸ ಮಾಡ್ಕೊತಾನೆ. ಸರಿಯಾದ ಪುಣ್ಯ ಪಾಪ ಏನೋ ಮಾಡ್ಕೊಳ್ತಾನ. ಎಲ್ಲರೂ ಏನು ಅನ್ಕೋತಾರೆ? ನಾವು ಪುಣ್ಯ ಮಾಡಿದ್ವಿ, ನಮ್ಮ ಕಷ್ಟ ದೂರ ಆಯ್ತಪ್ಪ ಭಗವಂತ ನಿನ್ನ ಕೃಪೆ ಅಂತಾರೆ. ಶಾಸ್ತ್ರಗಳು ಏನು ಹೇಳುತ್ತೆ? ನಾದತ್ತೆ ಕಶ್ಚಿತ್ ಪಾಪನ್ನ ಶೈವ ಸುಕೃತ ವಿಭು. ಅವನು ಯಾರು ಪಾಪನೂ ತಗೊಳ್ಳಲ್ಲ, ಪುಣ್ಯನೂ ತಗೊಳ್ಳಲ್ಲ. ಅಜ್ಞಾನ ಏನಾವತ್ತು ಜ್ಞಾನಂತೇನು ಮುಖ್ಯಂತ ಚಿಂತವ. ಅಜ್ಞಾನಗಳು ಹಾಗೆ ತಿಳ್ಕೊಳ್ತಾರೆ ಅಷ್ಟೇ, ಅವನೇನು ಮಾಡೋಕ್ಕೋಗಲ್ಲ. ಹಾಗಾದ್ರೆ ಒಳ್ಳೇದು ಹೇಗಾಗ್ತಾ ಇದೆ? ಅವನೇನು ಮಾಡದೇ ಇದ್ದರೆ ನಮ್ಗೆ ಒಳ್ಳೇದು ಹೇಗಾಗುತ್ತೆ? ಪ್ರಶ್ನೆ ಗೊತ್ತಾಯ್ತಾ ಅಂತ ಕೇಳಿದ್ರೆ ಶಂಕರರು ಕೇಳಬೇಕು ದೃಷ್ಟಾಂತಕ್ಕೆ. ಅಲ್ಲಪ್ಪ, ಅಗ್ನಿ ಅನ್ನೋದು ಬೆಚ್ಚಗೆ ಮಾಡೋ ಸ್ವಭಾವ ಇದೆ. ನೀನು ಹತ್ತಿರ ಹೋಗಿ ಕೂತ್ಕೊಂಡ್ರೆ ನಿಂಗೆ ಬೆಚ್ಚಗಿರುತ್ತೆ ಚಳಿಗಾಲದಲ್ಲಿ ಅಷ್ಟೇ. ನೀನು ಮಾಡಿದ್ದು ಅದೇನು ಮಾಡಿಲ್ಲ, ಅದು ಹೇಗಿದೆಯೋ ಹಾಗೇ ಇದೆ. ನೀನು ಹತ್ತಿರ ಹೋಗಿ ಕೂತ್ಕೋತೀಯ, ನಿನಗೆ ಬೆಚ್ಚಗಿರುತ್ತೆ. ದೂರ ಹೋದರೆ ನಿನ್ನ ಚಳಿ ಆಗುತ್ತೆ. ಗೊತ್ತಾಯ್ತಲ್ವಾ? ಆದ್ದರಿಂದ ಎಲ್ಲ ಕ್ರಮವಾಗಿ ತಿಳಿಸ್ತಾರೆ. ಮುಂಚೆ ಅವನೇನಪ್ಪ ನೀನು ಮಾಡ್ತಾ ಇರೋದು ಚೆನ್ನಾಗಿ, ಆಮೇಲೆ ಚೆನ್ನಾಗಿ ಬಾರಿಸ್ತಾನೆ, ಹುಷಾರಾಗಿರು ಅಂತ ಕೂಡ ಹೇಳ್ತಾರೆ. ಹೇಳಿ ಕೊನೆಗೆ ತೊಗೊಂಡಾಗ ಅವನೇನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಗ್ತಾ ಇದೆ ನಿಮಗೆ? ಅಂದರೆ ವೇದದಲ್ಲಿ ಸುಮ್ಮನೆ ಮೇಲ್ಮೇಲೆ ನಾವು ನೋಡಿಬಿಟ್ರೆ ಪರಸ್ಪರ ವಿರುದ್ಧವಾಗಿರೋ ವಾಕ್ಯಗಳಿಂದ ತುಂಬಿಕೊಂಡಿದೆ. ಏನ್ರಿ ಇಲ್ಲಿ ಹೀಗೆ ಹೇಳ್ತಾರೆ, ಅಲ್ಲ ಹಾಗೆ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಆಪೋಸಿಟಾಗಿ ಹೇಳ್ತಾ ಇದ್ದಾರಲ್ರಿ ಅಂತ. ಹಾಗಲ್ಲ, ಅದನ್ನು ನೀ ಸಮನ್ವಯ ಮಾಡಿದ್ರೆ ಗೊತ್ತಾಗುತ್ತೆ ನಿನಗೆ ರಹಸ್ಯ. ಗೊತ್ತಾಯ್ತಾ? ಹೌದೇನೂ ಇಲ್ಲ. ಸರಿಪ್ಪ, ನಾನು ಅವನ ಹತ್ರ ಹೋಗೋದು ಅಂತ, ಅದಕ್ಕೆ ನಾನು ಅವನ ಹತ್ರ ಇದ್ದಾನೆ, ನಂಗೆ ಗೊತ್ತಿಲ್ವಲ್ಲ. ಅವನು ಯೋಚನೆ ಮಾಡಿದ್ರೆ ನಾನು ಹತ್ತಿರ, ಯೋಚನೆ ಮಾಡದೇ ಇದ್ದರೆ ದೂರ. ಹೀಗೆ ಎಲ್ಲ ವ್ಯವಹಾರಗಳು ತಥಾ ಸರ್ವೋಪ್ಯನ್ಯೋ ವ್ಯವಹಾರ ಆತ್ಮತೇವ ದಿಶಃ. ಕೇವಲ ತನ್ನ ಸಾನ್ನಿಧ್ಯದಿಂದಲೇ ಎಲ್ಲವೂ ನಡೀತಾ ಇದೆ. ಹಾಗಾದರೆ ಇವನೊಬ್ಬ ಬ್ರಹ್ಮ, ಅಲ್ಲಿರೋದು ಇನ್ನೊಂದು ಬ್ರಹ್ಮ ಅಂತ ಎರಡಿದಾರ? ಏನಿ ಇರೋದೊಂದೇ ಬ್ರಹ್ಮ, ಇವನು ಅವನು ಅಂತ ಎರಡು ಇಲ್ಲವೇ ಇಲ್ಲ. ಏನೊಬ್ಬ ಮುಕ್ತನಾಗಿದ್ದಾನೆ, ಇವನು ಮುಕ್ತನಾಗಿದ್ದಾನೆ ಅಂದ್ರೆ ಇಲ್ಲಿ ಇಬ್ಬರಿದಾರ ಬ್ರಹ್ಮ. ಇವನು ಮುಕ್ತಿಗೂ ಅವನ ಮುಕ್ತಿಗೂ ವ್ಯತ್ಯಾಸವೇ ಇಲ್ಲ. ಜ್ಞಾನದಲ್ಲಿ ವ್ಯತ್ಯಾಸವಿಲ್ಲ, ಸಮ್ಯಕ್ ಜ್ಞಾನದಲ್ಲಿ ವ್ಯತ್ಯಾಸವಿಲ್ಲವೇ ಇಲ್ಲ. ಆದ್ದರಿಂದ ಇವಾಗ ಮುಂದಕ್ಕೆ ಈ ಆತ್ಮಜ್ಞಾನದ ಮಹಿಮೆ ಹೇಳಿ ಅದರ ಸಾಧನ, ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳಿದ್ದು. ನಾನೇನೋ ಪ್ರಶ್ನೆ ಇತ್ತು ಒಬ್ಬರಿಬ್ರದು, ಹೇಳಿ.
ಏನು ಹೇಳಿ? ಪ್ರವೇಶ ಅಂತ ಹಾಂ, ಸ್ವಾಮೀಜಿ ಪ್ರವೇಶ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೊರ ಬಂದು ಅವನು ಎಲ್ಲಾ ಕಡೆ ಇರ್ಬೇಕಾದ್ರೆ ಪ್ರವೇಶ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅದ ಗೊತ್ತಾಯ್ತಾ ನೋಡಿ. ಮೈತ್ರೇಯ ಉಪನಿಷತ್ನಲ್ಲೂ ಇದ್ರ ಬಗ್ಗೆ ಹೌದು. ಇಲ್ಲಿ ತತ್ಸೃಷ್ಟ ದೇವಾನು ಪ್ರಾವಿಶತ್ ಅಂತ ಹೇಳ್ತಾರೆ. ನಿಮಗೆ ಸರಿಯಾಗಿರೋ ದೃಷ್ಟಾಂತ ಕೊಡ್ತೀನಿ, ನೋಡಿ ಗೊತ್ತಾಗ್ಬಿಡುತ್ತೆ. ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿ ಇಟ್ಕೊಂಡು ತಾನೇ ಅವನು ಹೋಗಿರ್ತಾನೆ. ಇವನು ಸಾಯೋನು ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿ ಇಟ್ಕೊಂಡು ಹೋಗಿರ್ತಾನೆ ತಾನಪ್ಪ. ಜ್ಞಾಪಕ ಬಂತ ಇಲ್ಲ? ಅದು ಗೊತ್ತಾಗ್ಲಿಲ್ವಾ? ಅಲ್ರಿ, ಮರಣ ಬರೋ ಕಾಲದಲ್ಲಿ ಕರ್ಮೇಂದ್ರಿಗಳು ಮಾಡಿರುವ ಕರ್ಮದ್ದು ಒಂದು ಆಕಾರ ಪಡ್ಕೊಳ್ಳುತ್ತೆ, ಮನಸ್ಸಿನಲ್ಲಿ ಹೋಗುತ್ತೆ. ಮನಸ್ಸಿನಲ್ಲಿ ಮಾಡಿರೋ ಕರ್ಮಗಳೆಲ್ಲ ಸೇರಿ ಅದೊಂದು ಆಕಾರ ಪಡ್ಕೊಳ್ಳುತ್ತೆ. ಆಮೇಲೆ ಪ್ರಾಣದಲ್ಲಿ ಸೇರಿಕೊಳ್ಳುತ್ತೆ, ಪ್ರಾಣ ಆಕಾರ ಪಡ್ಕೊಳ್ಳುತ್ತೆ. ಅಲ್ಲಿ ಈ ಕರ್ಮವನ್ನೆಲ್ಲ ಹೊತ್ಕೊಂಡು ಹೋಗಿರೋದು ಈ ಮೂರಿದೆ. ಇದರಲ್ಲಿ ಪ್ರಾಣ ಸುವಾಕು ಎಲ್ಲ ಇದೆಯೋ ಇಲ್ವೋ? ಇವಾಗ ಅವನೇ ವಾಪಸ್ ಬರ್ತಾನೆ. ಗರ್ಭದಲ್ಲಿ ಮುಂಚೆ ಪ್ರಾಣ ಬಿಚ್ಕೊಳ್ಳುತ್ತೆ. ಪ್ರಾಣ ಬಿಚ್ಕೊಂಡ್ರೆ ಆತ್ಮನ ಪ್ರವೇಶ ಮಾಡಿಬಿಟ್ಟ ಅಂತಾರೆ. ಹೌದಲ್ಲಪ್ಪ? ಜೀವನ ಪ್ರವೇಶ ಆಯಿತು ಅಂತ ಹೇಳ್ತಾರೋ ಎಲ್ಲರೂ? ಏನಿಲ್ಲ ಪ್ರವೇಶ ಅಂದರೆ ಈಗಾಗಲೇ ಇದೆ ಅಲ್ಲಿ. ಅದು ಅಲಾರ್ಮ್ ಟೆಂಪಿಸ್ ಇದ್ದಾಗೆ 5 ಗಂಟೆಗೆ ಎಬ್ಬಿಸ್ಬೇಕು ಅಂತ ಇಟ್ಟಿದ್ರೆ 5 ಗಂಟೆವರೆಗೂ ಸುಮ್ಮನೆ ಇರುತ್ತೆ. 5 ಗಂಟೆ ಬಂದ ಕೂಡಲೇ ಕೆಲಸ ಶುರು ಮಾಡ್ತೋ ಇಲ್ವೋ? ಎಲ್ಲಿಂದ ಬಂದ್ ಮಾಡಲಿಲ್ಲ, ಅಲ್ಲೇ ಇತ್ತು, ಕೆಲಸ ಮಾಡ್ತು. ಗೊತ್ತಾಯ್ತಾ? ಹಾಗೇನೆ ಇಲ್ಲಿ ಇದನ್ನೇ ಅನುಪ್ರವೇಶ ಅನ್ನೋದು. ಅನುಪ್ರವೇಶ ಅನ್ನೋದೊಂದು ವ್ಯವಹಾರದಂತೆ ಕಾಣುತ್ತೆ, ಅದು ವ್ಯವಹಾರವಲ್ಲ. ಆದರೆ ಅನುಪ್ರವೇಶ ಅಂತ ಯಾತಕ್ಕೆ ಹೇಳಿದ್ದು ಅಂದರೆ ಜನರಿಗೆ ಅರ್ಥವಾಗೋದಕ್ಕೆ ಹೇಳಬೇಕಾಗುತ್ತೆ. ಅದರಿಂದ ನಾನು ಅಧ್ಯಾರೋಪದ ಭಾಷೆ ಬೇರೆ ಅಂತ ಇಟ್ಕೊಂಡು ಪ್ರವೇಶ ಮಾಡಿದೆ ಅಂತ ಹೇಳುತ್ತೆ. ಉಪಾಧಿ ದೃಷ್ಟಿಯಿಂದ ಹೇಳುತ್ತೆ. ಉದಾಹರಣೆಗೆ ಪುರಾಣದಲ್ಲಿ ಬಹಳ ಸುಂದರವಾಗಿ ಬರುತ್ತೆ. ಮುಂಚೆ ಬ್ರಹ್ಮನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ಇನ್ನು ಬಾಕಿ ಸೃಷ್ಟಿ ಅವನು ತಾನೇ ಮಾಡಬೇಕು. ಶ್ರೀಮನ್ನಾರಾಯಣ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಅವನು ಏನು ಮಹಾ ತಪಸ್ಸು ಮಾಡ್ತಾನೆ. ಬ್ರಹ್ಮ ತಪಸ್ಸು ಮಾಡಿ ನಾನು ಒಳ್ಳೆ ಸೃಷ್ಟಿ ಮಾಡಬೇಕು ಅಂತ ತುಂಬ ತಪಸ್ಸು ಮಾಡಿ ಅದನ್ನೆಲ್ಲ ಹಾರೆ ಎರೆದು ಕೊನೆಗೆ ಮನುಷ್ಯ ಶರೀರನ ತಯಾರು ಮಾಡ್ತಾನೆ. ಏನು ಮಾಡೋದು, ಒಳಗಡೆನೇ ಖುಷಿ ಆಗ್ತಾಯಿದೆ, ಭಾಳ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದಾನೆ. ಏನೂ ಆಗ್ತಾಯಿಲ್ಲ, ಬರೀ ಶವ. ಆಮೇಲೆ ಛಾಯತೇರಿಕೆ ಇದೇನಿದು, ನಾನು ಅತ್ಯಂತ ಚೆನ್ನಾಗಿರೋ ಸೃಷ್ಟಿ ಮಾಡೋಣ ಅಂತಂತ ಹೇಳ್ದಪ್ಪ ಶ್ರೀಮನ್ನಾರಾಯಣ. ನಾನು ಮಾಡೋಕ್ಕೆ ಹೋದರೆ ಏನೂ ಆಗೋಯ್ತಲ್ಲ, ಏನೂ ಆಗಲಿಲ್ಲ ಅಂತ ದುಃಖವಾಗೋಯ್ತು ಅವ್ರಿಗೆ. ಅವನು ಸುಮ್ಮನೆ ಇದು ಮಾಡಿಬಿಟ್ಟ. ಶ್ರೀಮನ್ನಾರಾಯಣ ಬಂದ್ಬಿಟ್ಟ. ತಕ್ಷಣ ಎದ್ದು ನಿಂತ್ಕೊಂಡ. ಏನು ಯೋಚನೆ ಮಾಡ್ತಾ ಇದೆಯಾ ಬ್ರಹ್ಮಾಜಿ? ಶ್ರೀಮನ್ನಾರಾಯಣ, ನೀನೇನೋ ನನ್ನ ಸೃಷ್ಟಿ ಮಾಡೋ ಜವಾಬ್ದಾರಿ ಕೊಟ್ಬಿಟ್ಟು ಕಳಿಸ್ದೆ. ನಾನು ಮಾಡಿರೋ ಸೃಷ್ಟಿ ಏನೂ ಚೆನ್ನಾಗಿಲ್ಲ, ಸ್ವಲ್ಪನೂ ಸ್ವಾರಸ್ಯವಿಲ್ಲ. ಅವ ಶ್ರೀಮನ್ನಾರಾಯಣ ಹೇಳ್ತಾನೆ, ಹಾಗೆ ತಿಳ್ಕೊಬೇಡ, ನೀನು ಮಾಡಿರೋ ಸೃಷ್ಟಿ ಭಾಳನೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅನ್ನೋದು ನಾನು ಪ್ರವೇಶ ಮಾಡ್ತೀನಿ ನೋಡು, ಆವಾಗ ಗೊತ್ತಾಗುತ್ತೆ. ಹಾಗೆ ಹೇಳಿದ್ನೋ ಇಲ್ಲೋ ಪ್ರವೇಶ ಮಾಡ್ದ. ಏನು ಪ್ರವೇಶ ಮಾಡ್ದಂದರೆ ಆ ಶಬ್ದದಲ್ಲಿ ಪ್ರವೇಶ ಮಾಡಿದೆ ಹೀಗೀಗಂತೂ ನಗುತ್ತು. ಬ್ರಹ್ಮಾಜಿ ಖುಷಿಯಾಗೋಯ್ತು. ಅಲ್ಲಿ ಏನರ್ಥ? ಶ್ರೀಮನ್ನಾರಾಯಣ ಜವಾಬ್ದಾರಿ ಏನಿದ್ದು ಅಂದರೆ ಪ್ರವೇಶ ಒಂದೇ. ಅವನ ಪ್ರವೇಶ ಮಾಡಿದ್ರೆ ಸೌಂದರ್ಯ, ನಗೋದು, ಖುಷಿ ಎಲ್ಲ ಇದೆ, ಇಲ್ಲದೇ ಇದ್ರೆ ಏನೂ ಇಲ್ಲ. ಇವಾಗ ಕಥೆಗಳ ಮುಖ ತಿಳಿಸಿದ್ರೆ ಇನ್ನಿಂದ ಸಾಮಾನ್ಯರಿಗೂ ಗೊತ್ತಾಗೋದಿಲ್ವ, ಅರ್ಥವಾಗ್ಬಿಡುತ್ತಲ್ಲ, ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಆ ಭಾಷೆಯಲ್ಲಿ ಅದನ್ನು ಅಧ್ಯಾರೋಪದ ಭಾಷೆ ಅಂತ. ಅನುಪ್ರವೇಶ, ಅವನಿದನ್ನು ಪಡ್ಕೊಂಡ, ಎಲ್ಲದನ್ನು ಪಡ್ಕೊಂಡ, ಎಲ್ಲ ಮಾಡೋದು ಪಡ್ಕೊಂಡ ಅನ್ನೋದು ಎಲ್ಲ ಅಧ್ಯಾರೋಪದ ಭಾಷೆ. ಆಮೇಲೆ ಏನಪ್ಪ, ಏನು ಕೇಳಬೇಕು ಅವನು?
ಆಗೋಯ್ತಾ? ಏನಾದರೂ ಇದೆಯಾ? ಹಾಂ ಚತುರ್ಮುಖ ಬ್ರಹ್ಮ ಹಾಂ ಪುರಾಣಗಳಲ್ಲಿ ಬರುವಂತ ಚತುರ್ಮುಖ ಬ್ರಹ್ಮ, ವೇದಾಂತದ ಬರ ಹಿರಣ್ಯಗರ್ಭ, ಪುರುಷ ಸೂಕ್ತದಲ್ಲಿ ಬರುವಂತ ವಿರಾಟ್ ಪುರುಷ, ಇವೆಲ್ಲ ಒಂದೆಲ್ಲ ಬೇರೆ ಬೇರೆ. ಹೇಳ್ತೀನಿ ನೋಡಿ. ಸರಿ, ಇದು ಇವಾಗ ಶ್ರುತಿ ಹೇಳೋದ್ರ ಪ್ರಕಾರ ಸ್ಪಷ್ಟವಾಗಿರೋದು, ಮುಂಚೆ ಅವ್ಯಾಕೃತ, ಪ್ರಾಣ, ಆಮೇಲೆ ಅವ್ಯಕ್ತ, ಮಹತ್ತು, ಅಹಂಕಾರ, ತನ್ಮಾತ್ರೆಗಳು ಹುಟ್ಟಿತು. ಇದಿಷ್ಟೂ ಬ್ರಹ್ಮಶಕ್ತಿಗಳು. ಇಷ್ಟು ಬ್ರಹ್ಮಶಕ್ತಿಗಳು ಅಂದರೆ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಗೊತ್ತಾಯ್ತಾ? ಬ್ರಹ್ಮಶಕ್ತಿ ಅಂತ ಹೇಳಿದ್ರೆ ಬ್ರಹ್ಮದ ಶಕ್ತಿ ಅಂತ ಇಟ್ಕೊಂಡು ಅದಕ್ಕಿಂತ ಬೇರೆ ಇವನ ದುಡ್ಡು ಅಂತಾರಲ್ಲ, ಹಾಗಲ್ಲ. ಈ ವಾಕ್ಯ ಹೇಳಿ. ಶಕ್ತಿ ಮತೋಹೋ ಅನನ್ಯತ್ವಂ. ಶಕ್ತಿ ಶಕ್ತನಿಗಿಂತ, ಶಕ್ತಿ ಉಳ್ಳವನಿಗಿಂತ ಬೇರೆಯಲ್ಲ. ಹೌದೋ ಇಲ್ಲ? ಇವಾಗ ನಾನು ಹೀಗಂದರೆ ಆ ಶಕ್ತಿ ನಂದೇ, ಅರ್ಥಾಯ್ತಾ ಇಲ್ವ? ಆದ್ದರಿಂದ ಇದೊಂದು ಬೇರೆಯಲ್ಲ. ಆದರೆ ಬೇರೆ ಅಂತ ಕಲ್ಪನೆ ಮಾಡಿ ಅದನ್ನು ಅವನ ಶಕ್ತಿ ಅಂತ ಹೇಳಿ ಅದನ್ನೇ ಅವನಿಗೆ ಉಪಾಧಿ ಮಾಡಿ ಅವನು ಈಶ್ವರ ಅಂತ ಕರೀತಾರೆ. ಸೌಕರ್ಯಕ್ಕೆ, ಗೊತ್ತಾಯ್ತಾ? ಅಧ್ಯಾರೋಪ ಇದು. ಈಶ್ವರ ಇದ್ದಾನಲ್ಲ, ಇವಾಗ ಈಶ್ವರ ಅವನು ಖುದ್ದು ಕೆಲಸ ಮಾಡಲ್ಲ, ಬ್ರಹ್ಮವೇ ಅವನು ಖುದ್ದು ಕೆಲಸ ಮಾಡಲ್ಲ. ಅವನು ಸುಮ್ಮನೆ ಅವನ ದೃಷ್ಟಿಯಿಂದಲೇ ಏನು ಮಾಡ್ತಾನೆ ಅಂದರೆ, ಈ ಮಹತ್ವ ಅಹಂಕಾರದ ಹಿರಣ್ಯಗರ್ಭ ಹುಟ್ಟುತ್ತಾನೆ. ಮನಸ್ಸು ಸಮಷ್ಟಿ ಬುದ್ಧಿ, ಸಮಷ್ಟಿ ಮನಸ್ಸು ಹುಟ್ಟುತ್ತೆ. ಇದನ್ನಿಟ್ಕೊಂಡಿರೋನೇ ಹಿರಣ್ಯಗರ್ಭನು. ಈ ಹಿರಣ್ಯಗರ್ಭನ್ನೇ ಅಪರಬ್ರಹ್ಮ ಅನ್ನೋದು, ಕಾರ್ಯಬ್ರಹ್ಮ ಅನ್ನೋದು. ಈ ಅಪರಬ್ರಹ್ಮ ಅನ್ನೋದು ಆ ಪರಬ್ರಹ್ಮಕ್ಕೆ ಅತ್ಯಂತ ಹತ್ತಿರವಾಗಿದೆ. ಇವನು ನಿಜವಾಗಲೂ ಜೀವನೇ. ಜೀವನೆಂದ್ರೇನು? ಅತ್ಯಂತ ಘೋರವಾಗಿರ್ತಕ್ಕಂಥ, ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಆ ಸ್ಥಾನಕ್ಕೆ ಬಂದವನು. ಗೊತ್ತಾಯ್ತಾ? ಆ ಸ್ಥಾನಕ್ಕೆ ಬಂದ ಮೇಲೆ, ಆವಾಗ ಬಂದಾಗ ಅವನಿಗೆ ನಾನು ತಪಸ್ಸು ಮಾಡಿದ್ದು, ತಪಸ್ಸಿನ ಫಲ ಎಲ್ಲ ಗೊತ್ತಾಗುತ್ತಲ್ಲ, ಭೇದ ಇದೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ನಾನು ಯಾರು ಅಂತ ಯೋಚನೆ ಮಾಡ್ದ, ಅಗಾಧವಾದ ತಪಸ್ಸು ಮಾಡಿದ್ದ, ಅವ್ನಿಗೆ ಗೊತ್ತೇ ಆಗೋಯ್ತು, ಅಯ್ಯೋ ನಾನೇ ಬ್ರಹ್ಮ, ಇನ್ನೇನಿದೆ. ಅದಕ್ಕೋಸ್ಕರ ಶಂಕರ್ ಎಷ್ಟು ಎಚ್ಚರಿಕೆಯಿಂದ ಬರೀತಾರೆ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಭೂಮಿರಾಪೋ ನರೋ ಕಮ್ಮನೋ ಬುದ್ಧಿರೇವಚ ಅಹಂಕಾರಿತಿ ಮೇ ಭಿನ್ನ ಪ್ರತೃಷ್ಟಧ ಅಂತ ಇದೆ. ಈ ಪ್ರಕೃತಿಯನ್ನು ವರ್ಣನೆ ಮಾಡ್ತಾ ಇದೆ ನೋಡಿ. ಹೇಳಿ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಇದು ನನ್ನ ಪ್ರಕೃತಿ ಅಂತ ಹೇಳಿದ್ದಾನೆ ಭಗವಂತ. ಇಲ್ಲಿ ಪ್ರಕೃತಿ ಅಂತ ಹೇಳೋದೆಲ್ಲದೂ ಏನು? ಭೂಮಿ, ಅಪ್ಪು, ಆಮೇಲೆ ತೇಜಸ್ಸು, ವಾಯು, ಆಕಾಶ. ಭೂಮಿ ರಾಪೋಂದ್ರವೇ ಖಮ್. ಇದೆಲ್ಲ ಪ್ರಕೃತಿನ? ವಿಕೃತಿ ಅಲ್ವೇ? ಹುಟ್ಟಿರೋದಲ್ವೇ? ಹುಟ್ಟಿರೋದಿದು. ಎಲ್ಲ ವಿಕೃತಿಗಳು. ಆಮೇಲೆ ಇವನು ಹುಟ್ಟಿದ್ನಲ್ಲ ಹಿರಣ್ಯಗರ್ಭ. ಹಿರಣ್ಯಗರ್ಭ ಹುಟ್ಟಿದಾಗಲೇ ಭೂಮಿ ರಾಪಂದ್ರ ಖಮ್ಮನೋ ಬುದ್ಧಿರಚ ಅಹಂಕಾರಿತಿ ಅಹಂಕಾರ ಅಂತಂದಿದೆಯಲ್ಲ. ಇವಾಗ ಇವೊಂದೊಂದು ಅಹಂಕಾರ ಇದೆ, ಮೇಲ್ಗಡೆ ಇನ್ನೊಂದು ಅಹಂಕಾರ ಇದೆ, ಅದು ಈಶ್ವರಂದು. ಮಹತ್ತು ಅಹಂಕಾರ ಇದೆ ನೋಡಿ, ಆ ಅಹಂಕಾರ ಈಶ್ವರಂದು. ಕಾರ್ಯದ ಹೆಸರುಗಳಿಂದ ಕರೆದಿದೆ ಅಷ್ಟೇ, ಆದರೆ ನಿಜವಾಗ್ಲೂ ಅವನಿಗೆ ಅದು ಕಾರ್ಯವಲ್ಲ, ಪ್ರಕೃತಿನೇ, ವಿಕೃತಿ ಅಲ್ಲ. ನಿಮ್ಗೆ ಗೊತ್ತಾಗ್ತಾ ಇದೆಯೋ ಇಲ್ಲೋ ಗೊತ್ತಾಗಲಿಲ್ಲ ನೋಡಿಪ್ಪ. ನಾನು ಹೇಳಿದವಾಗಲೇ ಏನು ಅಂದರೆ
ಅವ್ಯಕ್ತ, ಮಹತ್ವ, ಅಹಂಕಾರ, ಪ್ರಕೃತಿ ಅಷ್ಟವಿಧ ತನ್ಮಾತ್ರೆಗಳು. ಹೌದಾನೆ? ಅಲ್ಲಿ ಹೇಳೋದೇನೋ ಅವ್ಯಕ್ತ, ಮಹತ್ವ, ಪ್ರಕೃತಿ, ಮಹತ್ವ, ಅಹಂಕಾರ, ತನ್ಮಾತ್ರ ಅಂತ. ಇಲ್ಲಿ ಹೇಳೋದೇನೋ ಭೂಮಿ, ಅಪ್ಪು, ಅಗಲ, ವಾಯು, ಇದು ಆಕಾಶ ಅಂತ ಹೇಳಿದೆ. ಎಲ್ಲ ಕಾರ್ಯ ತಾನೇ ಅದು. ಇದು ಕಾರಣ. ನಾನು ಹೇಳ್ತೀನಿ ಅಂತ ಹೊರಟಿರೋದು ಕಾರಣ. ಅವನು ಹೇಳ್ತಾ ಇರೋದು ಬಾಯಲ್ಲಿ ಹೇಳ್ತಾ ಇರೋದು ಕಾರ್ಯ. ಗೊತ್ತಾಗ್ತಾ ಇದೆಯಾ? ಫಾಲೋ ಮಾಡ್ತಾ ಇದ್ದೀರೋ ಇಲ್ವಾ? ಹಾಗೇನೆ ಇಲ್ಲಿ ಆ ಮಹತ್ವ ಅಹಂಕಾರ ಅಂದಲೂ ಅಹಂಕಾರ ಇದೆಯಲ್ಲ, ಆ ಅಹಂಕಾರ ಯಾರ್ದು? ಈಶ್ವರಂದು. ಅದು ಪ್ರಕೃತಿ. ಆದರೆ ಹುಟ್ಟಿರೋ ಅಹಂಕಾರ ಯಾವುದು? ಈ ಒಂದು ಹಿರಣ್ಯಗರ್ಭಂದು. ಅದು ಹುಟ್ಟಿರೋದಲ್ಲ, ಇದು ಹುಟ್ಟಿರೋದು. ಭೂಮಿ, ಆಪ, ಎನಿಸ್ಕೊಂತ ಆಕಾಶ ಅಂತೆಲ್ಲ ಇಟ್ಕೊಂಡ್ರೆ ಅದೆಲ್ಲ ಹುಟ್ಟಿರೋ ತಾನೆ. ಹಾಗೇನೆ ಇಲ್ಲಿ ಅಹಂಕಾರ ಅನ್ನೋದು ಕೂಡ ಹುಟ್ಟಿರೋದನ್ನೇ ಇಟ್ಕೋಬೇಕು. ಇವನ ಅಹಂಕಾರ, ನಾನು ಹಿರಣ್ಯಗರ್ಭ, ನಾನು ಸೃಷ್ಟಿ ಮಾಡೋನು ಅಂತ ಬಂದಿರೋನು. ಆದರೆ ಇವನ ಅಹಂಕಾರವನ್ನು ಶಂಕರ ಬರೀತಾರೆ, ಇವನ ಅಹಂಕಾರ ವಾಸನಾ ಅಂತಾರೆ. ಗೊತ್ತಾಯ್ತಾ? ಅಹಂಕಾರ ವಾಸನಾ ಅಂದ್ರೆ ಏನು? ಇವಾಗ ಅಹಂಕಾರ ಇಲ್ಲ ಹೊರಟೋಯ್ತು, ಜ್ಞಾನ ಬಂದ್ಬಿಡ್ತು ಅವನಿಗೆ. ಅದರ ಪ್ರಾರಬ್ಧದಿಂದ ಕೆಲಸ ನಡಿಬೇಕಾಗಿದೆಯಲ್ಲ. ಅಹಂಕಾರ ತಾನೇ ಅದಕ್ಕೆ ಮೂಲ. ಆದ್ದರಿಂದ ಅದನ್ನು ಅಹಂಕಾರ ವಾಸನೆ ಅಂತ ಕರೀತಾರೆ. ಹಿಂದಿನ ಜನ್ಮಗಳ ವಾಸನೆಯಿಂದ ನಡೀತಾ ಇದೆ. ಗೊತ್ತಾಗ್ತಾ ಇದೆಯಲ್ವಾ? ಆ ಬುದ್ಧಿ ಕಲ್ಪಿತ ಹಾಗೆ ಹೇಳ್ಬಾರ್ದು. ಒಟ್ಟಿನಲ್ಲಿ ಹಿಂದಿನ ಜನ್ಮಗಳಿಂದ ಬಂದಿರೋದು. ಹಿಂದಿನ ಜನ್ಮಗಳ ವಾಸನೆ, ಹಿಂದಿನ ಜನ್ಮಗಳ ವಾಸನೆ. ಗೊತ್ತಾಯ್ತಾ? ಅದರಿಂದ ಆಗ್ತಾ ಇದೆ ಅಂತ ಹೇಳಿದೆ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಇವಾಗ ಇನ್ನೇನಾದರೂ ಕೇಳೋದಿದೆಯಾ? ಒಂದು ಸ್ವಲ್ಪ ಪೂರ್ತಿ ಆಗಲಿಲ್ಲ. ಈ ಹಿರಣ್ಯಗರ್ಭನಿದಾನಲ್ಲ, ಈ ಹಿರಣ್ಯಗರ್ಭನೇ ಇದೇ ಬ್ರಹ್ಮ, ಇದೇ ವ್ಯವಹಾರ ಮಾಡೋ ಬ್ರಹ್ಮ. ಈ ಹಿರಣ್ಯಗರ್ಭನೇ ದಶಾವತಾರಗಳು ಎತ್ತೋದು ಇವನೇ. ಸೃಷ್ಟಿ, ಸ್ಥಿತಿ, ಲಯ, ಸಂಹಾರ ಎಲ್ಲ ಇವನೇ ಮಾಡ್ಕೋಬೇಕಾದ್ದು. ಇವನನ್ನೇನೆ ಪುರಾಣಗಳಲ್ಲಿ ಸೃಷ್ಟಿ ಮಾಡುವಾಗ ಬ್ರಹ್ಮ, ಆಮೇಲೆ ಸ್ಥಿತಿ ಮಾಡುವಾಗ ವಿಷ್ಣು, ಲಯ ಮಾಡುವಾಗ ಈಶ್ವರ ಅಂತೆಲ್ಲ ಕರೆಯೋದು. ಗೊತ್ತಾಗ್ತಾ ಇದೆಯಾ? ಇವನೇ ಅವತಾರಗಳನ್ನೆತ್ತೋನು. ಅವತಾರಗಳನ್ನ ಎತ್ಕೊಂಡು ಇಲ್ಲಿ ಅವತಾರ ಎತ್ಬಿಟ್ರೆ ಅಲ್ಲಿ ಇರೋದಿಲ್ಲ ಅಂತಲ್ಲ, ಅವನೊಂದು ಅಂಶದಿಂದ ಅವತಾರ ಎತ್ತಾನೆ. ಗೊತ್ತಾಗ್ತಾ ಇದೆಯಾ? ಇನ್ನೇನು? ಎಲ್ಲನಪ್ಪ, ಎಲ್ಲ ಒಂದೇ. ಪುಸ್ತಕದಲ್ಲಿ ಬರೋದು ಎಲ್ಲಂದ್ರೂ ಅದು ಉಪಾಸನೆಗಳಿಗೋಸ್ಕರ ಮಾಡೋದು. ಅಲ್ಲಿ ಯಾವುದು, ಅಲ್ಲಿ ಯಾವ ಹೆಸರಿಟ್ಟು ನೀವು ಕೇಳ್ತಾ ಇರೋದು ಪುಸ್ತಕದಲ್ಲಿ ಹೇಳಿ? ವಿರಾಟ್ ಪುರುಷ. ಈ ವಿರಾಟ್ ಪುರುಷ ಅಂದರೆ ಈ ಸ್ಥೂಲ ಜಗತ್ತನ್ನು ಇಟ್ಕೊಂಡು ಹೇಳೋದು. ಏನು ಹೇಳ್ತೀನಿ ಕೇಳಿ. ವೈಶ್ವಾನರ ಅಂತ ಕೇಳಿದ್ರು ಇಲ್ವಾ? ಕೇಳದಿರ್ತಾನೆ. ಅಂದರೆ ಪ್ರಜಾಪತಿ ಅಂತ ಕೇಳಿದ್ರು ಇಲ್ವಾ? ಪ್ರಜಾಪತಿ ಅವನೇ ವಿರಾಟ್. ಇಲ್ಲೆಲ್ಲ ಇರೋನು ಅವನೇ. ಸ್ಥೂಲ ಜಗತ್ತಿನಲ್ಲಿ ಇರ್ತಕ್ಕಂಥವನು ವಿರಾಟ್. ಗೊತ್ತದ? ಸೂಕ್ಷ್ಮ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಯಾವುದೋ ತೈಜಸ, ಅವನೇ ಹಿರಣ್ಯಗರ್ಭ. ಸುಷುಪ್ತಿಯಲ್ಲಿ ಇರೋದು ಯಾವುದೋ ಈಶ್ವರ. ಪ್ರಾಜ್ಞ ಅಂತ ಕರಿತೇವೆ ನೋಡಿ, ಈಶ್ವರ. ಪ್ರಜಾಪತಿ, ಹಿರಣ್ಯಗರ್ಭ, ಈಶ್ವರ. ಹೌದು. ಏನಪ್ಪ? ವಾಸನ ಅಂತ ಹೇಳಿದ್ರಲ್ಲ, ಹಿಂದಿನ ಜನ್ಮದ ವಾಸನ ಅಂತ. ಅದು ಅಂದ್ರೆ ಹಿಂದಿನ ಜನ್ಮದ ಕರ್ಮದಿಂದ ಆಗಿರೋ ಇಂಪ್ರೆಷನ್ಸ್ ಅಂತ. ಹೌದು, ಅಷ್ಟೇ. ಇಷ್ಟೇ ಆಯ್ತಾ? ಅಂದ್ಕೋಣ. ಏನಪ್ಪ? ನಿನ್ನೆ ಲೀಲೆ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಆಕ್ಟಿವಿಟಿ ಅಂಡ್ ವರ್ಕ್ ಅಂತ ಎರಡು ಪದ ಉಪಯೋಗಿಸಿದ್ರೆ ನನಗೆ ಅದರದ್ದು ಇದು ಗೊತ್ತಾಗಲಿಲ್ಲ. ನೋಡಿ, ಇದು ಮೋಷನ್ ಆ್ಯಂಡ್ ವರ್ಕ್ ಅಂತ ಹೇಳಿದ್ದು. ಇವಾಗ ಯಾವುದರಿಂದ ಆಯಾಸ ಆಗುತ್ತೋ ಅದು ವರ್ಕು. ಅದಕ್ಕೆ ಕಾರಣವಾಗಿರೋದು ಮೋಷನ್ನು.
ಗೊತ್ತಾಯ್ತಾ? ಮೋಷನ್ನಿಂದ ಯಾವುದೋ ಒಂದು ರೀತಿ ಆದರೆ ಆಯಾಸ ಆಗುತ್ತೆ, ಇನ್ನೊಂದು ರೀತಿ ಆದರೆ ಆಯಾಸ ಆಗಲ್ಲ. ಗೊತ್ತಾಯ್ತಾ? ಇವಾಗ ಈ ಲೋಕಗಳೆಲ್ಲ ಇದೆಯಲ್ಲ, ಗಿರಿಗಿರಿ 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 ಸುತ್ತಾ ಇದೆ, ಸುತ್ತಾ ಇದ್ರೂ ಆಯಾಸ ಆಗಿಲ್ಲ. ಅದೆಲ್ಲ ಆಯಾಸ ಆಗದೆ ಇರೋ ವ್ಯವಹಾರ. ಆಮೇಲೆ ಜೀವನಿಗೆ ಮೃತ್ಯು ಸಮಯದಲ್ಲಿ ಕಡೆಗಾಲದಲ್ಲಿ ಯಾರಿಗೆ ಜೀವಿಗೆ ಕಡೆಯಲ್ಲಿ ಪ್ರಾಣ ಹೋಗುವಾಗ ಮುಂದೆ ನಾನು ಯಾವ ಶರೀರ ಧಾರಣೆ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ ಅನ್ನೋದು ಏನಾದ್ರು ಗೊತ್ತಾಗುತ್ತಾ? ಹೇಳಿದ್ನಲ್ಲ, ಅವರೇ ಹುಳು ಅಂತಿದೆ ನೋಡಿ. ಅವರೇ ಹುಳು ಮುಂದಕ್ಕೆ ಹೇಗೆ ಹೋಗುತ್ತೆ ಅಂದರೆ, ಮುಂದಿನ ಕಡ್ಡಿ ಹೀಗೆ ಹಿಡ್ಕೊಂಡು ಆಮೇಲೆ ಕಾಲೆತ್ತಿ ಹೀಗೆ ಇಡ್ತಾರೆ, ಆಮೇಲೆ ಮುಂದಿನ ಕಡ್ಡಿ ಹಿಡ್ಕೊಳ್ತೆ ಹಿಂದೆ ಕಾಲು ಹೋಗುತ್ತೆ. ಹಾಗೇನೆ ಇಲ್ಲಿ ಇವನ ಮನಸ್ಸಿನಲ್ಲೇ ಮುಂದಿನ ಜನ್ಮ ಏನು ಬರುತ್ತೆ ಅನ್ನೋದನ್ನು ನೋಡ್ಬಿಡ್ತಾನೆ. ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಂತ ಅಲ್ಲೇ ಇದು ನಾನಿದು ಇವಾಗ ಇನ್ಮೇಲೆ ನಾನಿದಲ್ಲ ನಾನಿದು ಅಂತ ಗೊತ್ತಾಗುತ್ತೆ ಅವನಿಗೆ. ಇದು ಶಾಸ್ತ್ರ ಪ್ರಮಾಣ, ಶಾಸ್ತ್ರ ಹೇಳೋದು. ಅನುಭವ ಆವಾಗುತ್ತೆ, ಇವಾಗ ನಮ್ಗೆ ಗೊತ್ತಾಗಲ್ಲ. ಶರೀರ ಇಟ್ಕೊಂಡಾಗ ಏನು ಗೊತ್ತಾಗಲ್ಲ, ಶರೀರದಿಂದ ಹೊರಗಡೆ ಬಂದ್ಮೇಲೆ ಆಗ್ತಾನೆ. ಹಾಗೆ ಏನಾದರೂ ಇದೆಯಾ? ಅಚ್ಚ, ಇಲ್ಲಿ ನೋಡಿ, ಇವಾಗ ಇಲ್ಲಿ ಏನಂತಂದರೆ, ಇನ್ನು ಈ ತತ್ವವನ್ನು ತಿಳ್ಕೊಂಡವನು, ಅವನ ಪಶ್ಯ ತಿಳ್ಕೊಂಡವನು ಮೃತ್ಯುವನ್ನು ಕಾಣುವುದಿಲ್ಲ, ರೋಗ ಕಾಣುವುದಿಲ್ಲ, ದುಃಖ ಕಾಣುವುದಿಲ್ಲ, ಎಲ್ಲವನ್ನೂ ಕಾಣುತ್ತಾನೆ. ಸರ್ವಥಾ ಸರ್ವನ್ನೂ ಪಡೆದುಕೊಳ್ಳುತ್ತಾನೆ, ಒಂದೇ ತರನಾಗಿರುತ್ತಾನೆ. ಏನಂದರೆ ಅವನು ಹೇಗಿರ್ತಾನೆ ಅಂದರೆ, ಮೃತ್ಯುವನ್ನೂ ಸಾವನ್ನೂ ಕಾಣುವುದಿಲ್ಲ, ಜ್ವರವಂತಾದ ರೋಗವನ್ನು ದುಃಖಭಾವವನ್ನು ಕಾಣುವುದಿಲ್ಲ. ಎಲ್ಲವನ್ನೂ ಅಂದರೆ ಎಲ್ಲವೂ ಆಗಿರೋ ಆತ್ಮನನ್ನೇ ಎಲ್ಲವೆಂದು ಪಶ್ಯನ್ ನೋಡುತ್ತಾನೆ. ಇದು ಆತ್ಮನೇ, ಅದು ಆತ್ಮನೇ, ಜ್ವರನೂ ಆತ್ಮನೇ, ಅವನು ಆತ್ಮನೇ, ಕಾಯಿಲೆನೂ ಆತ್ಮನೇ. ಗೊತ್ತಾಗ್ತಾ ಇದೆಯಾ? ಯಾಕೆಂದರೆ ಜ್ವರ ಚೆನ್ನಾಗಿರೋದು, ಮೃತ್ಯು ಏನೇ ಬಂದ್ರೂ ಎಲ್ಲ ಕ್ಷೇತ್ರ ಧರ್ಮ ತಾನೆ. ಕ್ಷೇತ್ರ ಧರ್ಮ ಅನ್ನೋದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮ ಕ್ಷೇತ್ರ ಧರ್ಮಕ್ಕಿಂತ ಬೇರೆ. ಆದ್ದರಿಂದ ಅವನು ಎಲ್ಲವನ್ನೂ ನೋಡ್ತಾನೆ. ಇದಕ್ಕೆ ಕೊಟ್ಟಿರೋದು ಇನ್ನೂ ಇದಕ್ಕಿಂತ ಎಕ್ಸ್ಟ್ರೀಮ್ ಕೇಸ್ ಇದೆ. ಏನು? ಪುಣ್ಯಪಾಪಗಳು ನಂದೇ ಅಂತ ಹೇಳ್ತಾನೆ. ಪುಣ್ಯಪಾಪಗಳು ನನಗಿಂತ ಬೇರೆ ಅಲ್ಲ. ಹೇಳಿದ್ನಲ್ಲ, ತೈತಿರಿದಲ್ಲಿ ಹೇಳಿದೆ, ಪುಣ್ಯಪಾಪಗಳಿಂದಲೂ ತನ್ನನ್ನು ಕೂಡ ಆತ್ಮಸ್ವರೂಪದಲ್ಲಿ ನೋಡಿ ತನ್ನಷ್ಟು ತಾನೇ ಸಂತೋಷ ಪಟ್ಕೊತಾನೆ. ಎಷ್ಟು ವಿಚಿತ್ರವಾಗಿದೆ. ಪುಣ್ಯನೂ ನಾನೇ, ಪಾಪವೂ ನಾನೇ, ಅದರ ಒಂದು ಸಂಬಂಧವೂ ಇಲ್ಲ ಅಂತಾನೆ. ಗೊತ್ತಾ? ಮುಂಚೆ ಬಹಳ ಭೇದಗಳಿತ್ತು, ಭೇದಜ್ಞಾನಗಳಿತ್ತು ಅವನಿಗೆ. ಸಂಹಾರ ಕಾಲದಲ್ಲಿ ಪರಮಾರ್ಥಿಕ ಏಕಧಾಭಾವನ್ನೇ ಸ್ವತಂತ್ರವಾಗಿ ಹೊಂದುತ್ತಾನೆ. ಇವಾಗ ಈ ಭೇದ ಭಾವ ಅನ್ನೋದು ಇಲ್ಲವೇ ಇಲ್ಲ ಅವನಿಗೆ. ಈ ಜ್ಞಾನಕ್ಕೆ ಸಾಧನೆ ಏನು? ಇವಾಗ ಕನ್ನಡಿ ಚೆನ್ನಾಗಿ ಶುದ್ಧ ಮಾಡಿದ್ರೆ ಪ್ರತಿಬಿಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಇಲ್ಲಿ ಏನು ಮಾಡಬೇಕು? ನಾನು ಈ ತತ್ವ ನೋಡಬೇಕಾಗಿದ್ದರೆ ಅಂದರೆ, ಮುಂಚೆ ಆಹಾರ ಶುದ್ಧಿ. ಗೊತ್ತಾಯ್ತಾ? ಆಹಾರ ಏನಂದ್ರೆ ತಿಂತಾ ಇರೋದು, ಎಲ್ಲಂದ್ರಲ್ಲಿ ತಿಂತಾ ಇರೋದು. ಇಲ್ಲಲ್ಲ, ಏನು ಅಂಗಡಿಗಳು ನೋಡಿದ್ರೆ ಭಯಂಕರವಾಗಿದೆ, ಭಯಂಕರ. ಅದು ಮುಂದೇನು ನಿಂತ್ಕೊಂಡು ಕೆಲವರು, ಇಟ್ಕೊಂಡು ಕೆಲವರು, ಕಚ್ಕೊಂಡು ಕೆಲವರು ಇದು ಮಾಡ್ತಾ ಇರ್ತಾರೆ, ಹೇಳ್ಕೊಂಡು ತಿಂತಾ ಇರ್ತಾರೆ ಅಲ್ವಾ? ಏನೋ ಅವ್ರು ಮಾಡ್ಕೊಳ್ಳಿ. ಸಾಧನೆ ಮಾಡೋರು ಹಾಗೆ ಮಾಡಿದ್ರೆ ಸಾಧ್ಯವಿಲ್ಲ. ಆಹಾರ ಶುದ್ಧಿ ಇರಬೇಕು. ಗೊತ್ತಾಯ್ತಾ? ಸಾತ್ವಿಕವಾದ ಆಹಾರವನ್ನೇ ತಗೋಬೇಕು ಎಲ್ಲ ನೀವುಗಳು.
ಇದ್ರ ಮೇಲೆ ಒಂದು ಹೇಳ್ತಾರೆ. ಆದರೆ ಆಹಾರ ಬಂದರೆ ಕೇವಲ ತಿನ್ನೋದಂತ ಮಟ್ಟಿಗೆ ಅಲ್ಲ. ಆಹ್ರಿಯತೆ ಇತ್ಯಾಹಾರ ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಅನುಭವಿಸ್ತೀವಲ್ವ, ಅದೂ ಸಾತ್ವಿಕವಾಗಿಯೇ ಇರಬೇಕು. ಶಾಸ್ತ್ರದಲ್ಲಿ ತುಂಬ ನಿಯಮಗಳನ್ನ ಹೇಳಿದೆ. ಬ್ರಹ್ಮಚಾರಿ ಆದವನು ಗೊಂಬೆಗಳನ್ನಿಟ್ಕೊಂಡು ಆಟ ಆಡಬಾರ್ದು. ಸನ್ಯಾಸಿ ಆದವನು ಸಂಗೀತ ಹಾಡ್ತಾ ಇರಬಾರ್ದು. ಹೇಗಿದೆ ಗೊತ್ತೇನು ಸಾಧನೆ ಇದೆಲ್ಲ? ಅಂದರೆ ಏನು, ಈ ಶಬ್ದ ಸ್ಪರ್ಶ ರೂಪಗಳು ಕೂಡ ಭದ್ರಂ ಕರ್ಣೇಭಿಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಿಭಿರಿಶತ್ರಾ. ಗೊತ್ತಾಯ್ತಾ? ನಾನು ಶುದ್ಧವಾಗಿರೋದನ್ನೇ ನೋಡಬೇಕು, ಶುದ್ಧವಾಗಿರೋದನ್ನೇ ಕೇಳಬೇಕು, ಎಲ್ಲ ರೂಲ್ ಮಾಡ್ಕೋಬೇಕು. ಗೊತ್ತಾಯ್ತಾ? ರಾಗದ್ವೇಷ ಮೋಹಗಳೆಂಬ ದೋಷಗಳ ಸಂಬಂಧವಿಲ್ಲದ ಅದನ್ನೇ ಪಡ್ಕೋಬೇಕು. ಅದರಲ್ಲಿ ರಾಗದ್ವೇಷಗಳು ಇರಬಾರ್ದು. ಈ ರೀತಿ ಆಹಾರ ಶುದ್ಧಿ ಉಂಟಾಗಲಾಗಿ ಅದನ್ನುಳ್ಳ ಅಂತಃಕರಣ ಎಂಬ ಸತ್ವದ ಶುದ್ಧಿಯು ನೈರ್ಮಲ್ಯ ಉಂಟಾಗುವುದು, ನಿರ್ಮಲವಾಗಿರುತ್ತೆ. ಗೊತ್ತಾ? ಸತ್ವಶುದ್ಧಿ ಆದಮೇಲೆ ಹಿಂದೆ ಗೊತ್ತು ಭೂಮಾತ್ಮಲ್ಲಿ ಧ್ರುವಾದ ಕಡಿಬಿಡಿಯದ ಸ್ಮೃತಿಯು ಅವಿಸ್ಮರಣವು. ಬುದ್ಧಿ ಶುದ್ಧವಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಇದು ಹೆಚ್ಚೆಚ್ಚು ಮನಸ್ಸಿಗೆ ಬರ್ತಾ ಹೋಗುತ್ತೆ. ಯಾವುದು ಪರಮಾತ್ಮನು ಅನ್ನೋದು ಮನಸ್ಸು ಶುದ್ಧವಾಗ್ತಾ ಆಗ್ತಾ ತನ್ನ ಪಡಿತಾನೆ ಇದರ ಸ್ಮರಣೆ ಹೆಚ್ಚಾಗ್ತಾ ಹೋಗುತ್ತೆ. ಅದು ದೊರಕೋದು ಸ್ಫುರಿತರಂಭವಾದರೆ ಅವಾಗ ಇನ್ನೇನು ಬಂತು ದೊರಕ್ತು ಅಂತಂತಾಗ್ಬಿಟ್ರೆ ಆವಾಗ ಎಲ್ಲ ಗಟ್ಟಿಯಾಗಿರೋ ಹೃದಯವನ್ನು ಆಶ್ರಯಿಸಿಕೊಂಡು ಎಲ್ಲ ಗ್ರಂಥಗಳದವು ವಿಪ್ರಮೋಕ್ಷವು. ಏನೇನೋ ಗಂಟುಗಳಿದೆ ನೋಡಿಪ್ಪ, ಆ ಗಂಟುಗಳೆಲ್ಲ ಬಿಚ್ಕೊಂಡು ಹೋಗ್ಬಿಡುತ್ತೆ. ಮೋಕ್ಷವೇ ಆಮೇಲೆ ಅದು. ಈಗ ಮೇಲೆ ಹೇಳಿರೋ ಈ ಸತ್ವಶುದ್ಧಿ ಎಂಬಂಥದ್ದು ಒಂದಾದ ಮೇಲೊಂದು ಆಗುವುದಕ್ಕೆ ಆಹಾರ ಶುದ್ಧಿಯ ಮೂಲವಾಗಿರುವುದರಿಂದ ಅದನ್ನು ಮಾಡಿಕೊಳ್ಳಬೇಕು. ಇಷ್ಟೆಲ್ಲ ಹೇಳಿ ಶಾಸ್ತ್ರಾರ್ಥವನ್ನೆಲ್ಲ ಸ್ವಲ್ಪವೂ ಉಳಿಯದಂತೆ ಹೇಳಿ ಶ್ರುತಿಯು ಆಖ್ಯಾಯಿಕೆಯನ್ನು ಉಪಸಂಹಾರ ಮಾಡುತ್ತದೆ. ನೋಡಿ, ಆಹಾರ ಶುದ್ಧಿ ಅಂದರೆ ಹೇಗಿದೆ ನೋಡಿ. ಇವಾಗ ಬ್ರಹ್ಮಚಾರಿಗಳು ಭಿಕ್ಷೆ ತೊಗೊಂಡು ಬರ್ತಾರೆ, ಏನೋ ಒಂದು ಪಾತ್ರೆನೋ ಎರಡು ಪಾತ್ರೆನೋ ಹಿಡ್ಕೊಂಡು ಹೋಗ್ತಾರೆ. ಅವ್ರು ಭಿಕ್ಷೆ ಮೇಲೆ ತಾನೇ ಊಟ ಮಾಡಬೇಕು. ಅವರು ಒಬ್ಬರ ಮೇಲೆ ಮಜ್ಜಿಗೆ ಹುಳಿ ಹಾಕ್ತಾರೆ, ಇನ್ನೊಬ್ಬರ ಮೇಲೆ ಪಾಯಸ ಹಾಕ್ತಾರೆ. ಎರಡೂ ಇದೆಲ್ಲ ಹಾಕಿ ಅಂತಾನೆ, ಒಂದರಲ್ಲೇ ಆಗುತ್ತೋ ಇಲ್ವಾ? ಇವಾಗ ಅದ್ರದ್ದು ಏನಾಗೋದಂದರೆ ಅವನಿಗೆ ಆಹಾರ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು, ಆದರೆ ಪಕ್ವ ಇದು ಅದು ಅಂತ ಅನ್ನೋದೇನೇ ಇಲ್ಲ ಅವನಿಗೆ. ಗೊತ್ತಾಯ್ತಾ? ಅವನೇ ಹೊಟ್ಟೆ ತುಂಬಬೇಕು ಅಂತ ಊಟ ಮಾಡ್ತಾನೆ. ಏನಾಗುತ್ತೆ, ಆಹಾರದ ಕಡೆ ಗಮನ ಕಡಿಮೆ ಆಯಿತು. ಯಾವುದಕ್ಕೆ? ಇಲ್ಲಿ ವಿದ್ಯೆ ಬರಬೇಕು. ವಿದ್ಯೆಯಲ್ಲಿ ಕಾನ್ಸಂಟ್ರೇಷನ್ನು ಅದು ಇದು ಬರಬೇಕಾಗಿದ್ದರೆ ಅದರಲ್ಲೊಂದು ಪೂಜ್ಯತೆ ಇರಬೇಕು, ಅದರಲ್ಲೊಂದು ಆದರ, ಭಕ್ತಿ, ಪ್ರೇಮ ಎಲ್ಲ ಇರಬೇಕು. ಅವೆಲ್ಲ ಸಹಾಯವಾಗುತ್ತೆ. ಭಿಕ್ಷೆಗೆ ಹೋಗ್ತಾನೆ ಬ್ರಹ್ಮಚಾರಿ, ಒಬ್ಬರೊಬ್ಬರ ಮನೇಲೂ ಭಿಕ್ಷೆ ಎತ್ಕೊಂಡ್ರೆ ಅವನಿಗಾಗಲೇ ಎಲ್ಲ ಮನೆಯಿಂದಲೂ ನಾನು ಭಿಕ್ಷೆ ತೊಗೊಂಡು ಬಿಡ್ತಾ ಇದ್ದೇನಲ್ಲ, ನನ್ನಿಂದ ಅವ್ರಿಗೇನಾಗಬೇಕು? ನಾನು ಹೇಗೆ ನನ್ನ ಋಣ ತೀರಿಸೋದು? ನಾನು ಚೆನ್ನಾಗಿ ಅಧ್ಯಯನ ಮಾಡ್ತೀನಿ,
ಸ್ವಾಧ್ಯಾಯ ಪ್ರವಚನೆ ವೇತನಾಕೋ ಮುದ್ಗಲ್ಯ ತದ್ಧಿತಪಸ್ತದ್ಧಿತಪ. ನಾನು ಅಧ್ಯಯನ ಮಾಡಬೇಕು, ನಾನು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು, ಅದೇ ತಪಸ್ಸು. ಅದನ್ನು ಯಾವಾಗಲೂ ಬಿಡಬೇಡ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಅಧ್ಯಯನ ಮಾಡ್ತೀನಿ, ಆಮೇಲೆ ಎಲ್ರಿಗೂ ಹೇಳಿ ತಿಳಿಸ್ಕೊಡ್ತೀನಿ ತತ್ವವನ್ನು. ಗೊತ್ತಾಯ್ತಾ? ಎಲ್ಲರ ಮನೆಗಳ ಬಗ್ಗೆನೂ ಕೃತಜ್ಞತೆ ಬರುತ್ತೆ, ಒಂದು ಪ್ರೇಮ ಬರುತ್ತೆ. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಬಂದ ಮೇಲೆ ಅವನು ಗೃಹಸ್ಥನಾಗ್ಬೋದು. ಗೊತ್ತಾಯ್ತಾ? ಅಲ್ಲಿಗೆ ಪರಸ್ತ್ರೀ ಅಂತ ಹೇಳಿದ ಕೂಡಲೇ ಅವನಿಗೆ ಆಟೋಮ್ಯಾಟಿಕ್ಕಾಗಿ ಒಂದು ಭಕ್ತಿಭಾವ ಬರುತ್ತೆ. ಎಷ್ಟು ನಿಯಮಗಳಿದೆ. ಮಾತಾಡಿಸ್ಬೇಕಾಗಿ ಬಂದರೆ ಅದರಲ್ಲೂ ಒಬ್ಬಳೇ ಒಂದು ಹೆಂಗಸು ಸಿಕ್ಬಿಟ್ರೆ ಮೆತ್ಕೊಳ್ಳೋ ಮೊದಲ ಪದವೇ ಭಗಿನಿ ಅಂತ ಶುರು ಮಾಡಬೇಕು. ಭಗಿನಿ, ನನ್ನದೇನಾದರೂ ಆಗಬೇಕಾಗಿದೆಯಾ ಅಂತ ಮಾತಾಡಬೇಕು. ಇಷ್ಟೆಲ್ಲ ಟ್ರೈನಿಂಗ್ ಇದ್ದಿದ್ದರಿಂದಲೇ ಆ ಬುದ್ಧಿ ಅನ್ನೋದು ಸರಿಯಾಗಿ ಪರಮಾದ್ಭುತವಾಗಿರ್ತಕ್ಕಂಥ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಇವಾಗ ಅದಕ್ಕೆ ಅವಕಾಶ ಇಲ್ಲ. ಸ್ವಾಮೀಜಿ, ಭಕ್ತರು ಒಬ್ಬೊಬ್ಬರು ಕೊಡ್ತಾರಲ್ಲ, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರ್ತದಲ್ಲ. ಹೌದು. ಅದು ಹೆಂಗೆ ಇವ್ರಿಗೆ ಇದಾಗುತ್ತೆ? ಅಲ್ಲಪ್ಪ, ಒಬ್ಬರ ಮನಸ್ಸು ಕರ್ಮದ ಪ್ರಕಾರ ಇರುತ್ತೆ. ಇದು ಒಟ್ಟಿನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದರೆ ಅದು ಉದ್ಧಾರವಾಗ್ತಾ ಹೋಗುತ್ತೆ. ಅಲ್ಲ, ಭಿಕ್ಷೆ ತಗೊಳ್ಳೋರು, ಹಾಂ, ಭಿಕ್ಷೆ ಕೊಡೋರು ಹಾಂ, ಒಂದೊಂದು ಥರ ಇರ್ತಲ್ಲ. ನೋಡಿ, ಭಿಕ್ಷೆ ಕೊಡೋರ್ಗು ಅವರೂ ನೋಡಬೇಕು. ಇವ್ರಿಗೆ ಹಾಕಬೇಕಾಗಿದೆ ಸಾತ್ವಿಕ ಆಹಾರ ಇವ್ರಿಗೆ ಕೊಡಬೇಕು. ಗೊತ್ತಾಯ್ತಾ? ಇವಾಗ ಸನ್ಯಾಸಿಗೆ ಯಾರು ಮಾಂಸ ತಿನ್ನೋರು ಕೂಡ ಮಾಂಸ ಹಾಕಕ್ಕೆ ಹೋಗಲ್ಲ, ಅವರು ಸಸ್ಯಾಹಾರನೂ ಕೊಡಬೇಕು. ಅವ್ರಿಗೆ ಗೊತ್ತಿರ್ತದು. ಗೊತ್ತಾಯ್ತಾ? ಆದ್ದರಿಂದ ಅದರದ್ದೇನು ತಪ್ಪಿಲ್ಲ. ತಮ್ಮ ಕೈಲಿ ಏನಾಗುತ್ತೋ ಅವ್ರು ಕೊಡಬಹುದು. ಮನಸ್ಥಿತಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತಲ್ಲ. ಅದು ಎಲ್ಲ ಪರವಾಗಿಲ್ಲ. ಇವಾಗ ಅವನು ಕೊಡ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಮನಸ್ಸು ಶುದ್ಧವಾಗೇ ಇರುತ್ತೆ. ಇವಾಗ ದೊಡ್ಡ ದೊಡ್ಡ ಡೊನೇಷನ್ ಕೊಡಬೇಕಾದ್ರೆ ಅಷ್ಟು ಶುದ್ಧ ಇಲ್ಲದೆ ಇರ್ಬೋದು, ಆದರೆ ಅನ್ನ ಹಾಕುವಾಗ ಶುದ್ಧವಾಗೇ ಇರುತ್ತೆ. ತಾನು ಮಾಡಿರೋದು ಇಷ್ಟು ಅನ್ನ. ಗೊತ್ತಾಯ್ತಾ? ಡೊನೇಷನ್ ಕೊಡೋಕೆ ದುರುದ್ದೇಶ ಇರಬಹುದು, ಇದ್ದೇ ಇರುತ್ತೆ ಅಂತಲ್ಲ. ಗೊತ್ತಾಯ್ತಾ? ಆದ್ದರಿಂದ ಅನ್ನದೋಷೋ ಮಸ್ಕರೀಂದ್ರಾಯ ಅಂತ. ಅನ್ನದೋಷ ಅನ್ನೋದು ಸನ್ಯಾಸಿಗಳಿಗಿಲ್ಲ. ಗೊತ್ತಾಯ್ತಾ? ಅಲ್ಲಿ ಆದರೆ ಕೊಡೋರು ಇದನ್ನೆಲ್ಲ ಗಮನಿಸ್ತಾರೆ. ಎಲ್ರಿಗೂ ತತ್ವ ಗೊತ್ತಿರಬೇಕು, ಗಮನಿಸ್ತಾರೆ. ಅದಕ್ಕೋಸ್ಕರನೇ ನಮ್ಮಲ್ಲಿರೋ ಸಿಸ್ಟಮ್ ಏನಪ್ಪ ಅಂದರೆ ಎಲ್ಲರೂ ಎಲ್ಲರ ಮೇಲೂ ಡಿಪೆಂಡೆಂಟ್ ಆಗಿರ್ತಾರೆ. ನಿಮ್ಗೆ ಗೊತ್ತಾಯ್ತಾ? ನಮ್ಮ ಸಮಾಜದ ವೈಶಿಷ್ಟ್ಯ, ಎಲ್ಲರೂ ಎಲ್ಲರ ಮೇಲೂ ಡಿಪೆಂಡ್ ಆಗಿರ್ತಾರೆ. ಬ್ರಾಹ್ಮಣ ಅವನು ಕ್ಷತ್ರಿಯ ಮೇಲೂ ಡಿಪೆಂಡು, ಇವ್ರ ಮೇಲೂ, ವೈಶ್ಯ ಮೇಲೂ, ಶೂದ್ರ ಮೇಲೂ, ಎಲ್ಲರ ಮೇಲೂ ಡಿಪೆಂಡ್. ಅವನು ಡಿಪೆಂಡ್ ಆಗದೆ ಇದ್ರೆ ನಿಮ್ಮ ಜೀವನ ಸಾಗಲ್ಲ. ಹಾಗೇನೇ ಕ್ಷತ್ರಿಯ. ನಮ್ಮ ಯಾರು ರಾಜರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಬ್ಬರು ಸಾಹುಕಾರರಲ್ಲ. ನಿಮ್ಗೇನಾದ್ರು ಗೊತ್ತಿತ್ತ ಇದು? ಅನೇಕ ರಾಜರು ವೈಶ್ಯರ ಹತ್ರ ಸಾಲ ತಗೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಚಾಮರಾಜೇಂದ್ರ ಒಡೆಯರ್ ಕಟ್ಟಿರೋ ದೇವಸ್ಥಾನ ಇದೆ, ಶಿಲಾಶಾಸನ ಇದೆ ನೋಡಿ. ನಾನು ಇದನ್ನು ಬಹಳ ಕಷ್ಟಪಟ್ಟು ಕಟ್ಟಿದ್ದೀನಿ, ದುಡ್ಡಿಲ್ಲ, ಬಹಳ ಕಷ್ಟಪಟ್ಟು ಕೋಟಿ ಏನೋ ಮಾಡಿದ್ದೀನಿ. ಇದು ಮುಂದೆ ಹೇಗೆ ನಡೀತೋ ನಮ್ಗೆ ಗೊತ್ತಿಲ್ಲ. ಆದರೆ ರಾಜ ಹೇಳ್ತಾ ಇರೋದು, ಒಂದು ಮಟ್ಟಿಗೆ ವಚನ ಕೊಡ್ತೀನಿ, ಯಾವನ ಈ ದೇವಸ್ಥಾನದೊಳಗೆ ಪ್ರವೇಶ ಮಾಡ್ತಾನೋ ಅವನ ಪಾದಗಳು ನನ್ನ ತಲೆ ಮೇಲಿರುತ್ತೆ. ನೋಡಿ, ಶಾಸನ ಹೋಗಿ ನೋಡ್ಕೊಂಬನೆ. ಮಹಾರಾಜ ಯಾವನೋ ಭಕ್ತ ತನ್ನ ಪ್ರಜೆನೇ ಮಾಡಿದ್ರೆ ಅವನ ಪಾದ ನನ್ನ ತಲೆ ಮೇಲಿರುತ್ತೆ. ಎಲ್ಲರೂ ಎಲ್ಲರ ಮೇಲೂ ಡಿಪೆಂಡೆಂಟು. ಅದಕ್ಕೋಸ್ಕರನೇ ಪ್ರೀತಿ ಇರ್ತಾ ಇತ್ತು. ಒಬ್ಬರ ಮೇಲೂ ಡಿಪೆಂಡ್ ಆಗಬಾರ್ದು, ನಾವೇ ಎಲ್ಲ ಮಾಡಬೇಕು.
ಇದು ಬಂದ್ಬಿಟ್ಟಿದೆ, ಪೂರ್ತಿ ಉಲ್ಟಾ. ಗೊತ್ತಾಯ್ತಾ? ತಪ್ಪದು, ತುಂಬ ಖೇಯಾಸ್ ಆಗುತ್ತೆ ಅದರಿಂದ. ಒಂದು ಅಂದಾಜು ಬರ್ತಾ ಇದೆಯಾ ನಿಮಗೆ? ಆದ್ದರಿಂದ ವೈದಿಕ ಧರ್ಮದ ವೈಶಿಷ್ಟ್ಯ ಚೆನ್ನಾಗಿ ತಿಳ್ಕೋಬೇಕು. ವೈದಿಕ ಧರ್ಮದ ವೈಶಿಷ್ಟ್ಯ ಅಂದರೆ ವಿಚಿತ್ರವಾಗಿದೆ ಅದು. ಅದಕ್ಕೋಸ್ಕರನೇ ಯಾರು ಎಷ್ಟೆಷ್ಟು ಅಪಪ್ರಚಾರ ಮಾಡಿದ್ರೂ ಜೀವಂತವಾಗಿದ್ದೇ ಇರುತ್ತೆ, ಹೋಗೋದಿಲ್ಲ. ಇಷ್ಟಿಷ್ಟು ಬೊಂಬಡ ಹೊಡ್ತಾ ಇದ್ದಾರಲ್ಲ, ಆದರೆ ಇವತ್ತಿಗೂ ಒಂದು ಸ್ವಲ್ಪ ಇದೆಯೋ ಇಲ್ಲೋ ವರ್ಣಾಶ್ರಮ ಧರ್ಮಗಳು. ಗೊತ್ತಾಯ್ತಾ? ಹಾಗೆ ಆದ್ದರಿಂದ ಈ ಮೃತ ಕಷಾಯನಿಗೆ ಅಂದರೆ ರಾಗದ್ವೇಷಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅದು ಕಷಾಯ. ಅದು ಸತ್ವಕ್ಕೆ ರಂಗನ್ನುಂಟು ಮಾಡುತ್ತದೆ. ಯಾವ ನಾರದನ ಆ ಕಷಾಯವು ಜ್ಞಾನ ವೈರಾಗ್ಯ ಅಭ್ಯಾಸ ರೂಪವಾದ ಕ್ಷಾರದಿಂದ ತೊಳೆದು ನಾಶವಾಗಿತ್ತೋ, ಆ ಯೋಗ್ಯನಾದ ಮೃತ ಕಷಾಯನಾದ ಅವಿದ್ಯಾರೂಪದ ತಮಸ್ಸಿನ ಆಶೆಯ ದಡವನ್ನು ಅಂದರೆ ಪರಮಾರ್ಥವನ್ನು ತೋರಿಸುತ್ತಾನೆ, ತಿಳಿಸಿಕೊಟ್ಟನು. ಅವನು ಉಪಾಸನೆ ಮಾಡಿ 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 ಎಲ್ಲ ಬಿಟ್ಟು ಮನಸ್ಸನ್ನು ಹದ ಮಾಡಿದ್ದಾನೆ, ಬುದ್ಧಿಯನ್ನು ಹದ ಮಾಡಿದ್ದಾನೆ. ಅವನು ತಿಳಿಸಿಕೊಟ್ಟನು. ಯಾರು ತಿಳಿಸಿಕೊಟ್ಟಿದ್ದು? ಸ್ಕಂದ. ಇಲ್ಲಿ ಬಂದಿರ್ತದೆ ಅಂದರೆ ಮೊದಲೇನಿದೆ ಅಂದರೆ ದರ್ಶಯತಿ ಭಗವಾನ್ ಸನತ್ಕುಮಾರ ತಮ್ ಸ್ಕಂದ ಇತ್ಯಾಚಕ್ಷತೆ, ತಮ್ ಸ್ಕಂದಂ ಇತ್ಯಾಚಕ್ಷತೆ. ಭಗವಾನ್ ಭಗವಾನ್ ಅಂತ ಅವನು ಕರೆಯೋದು. ಭಗವಾನ್ ಅಂತ ಕರೆದ್ಬಿಟ್ಟಲ್ಲ, ಭಗವಾನ್ ಅನ್ನೋ ಹೆಸರು ಹೇಗಾಗುತ್ತೆ ನೋಡಿ. ಉತ್ಪತ್ತಿಂ ಪ್ರಲಯಂಚೇವ ಭೂತಾನಾಮಗತಿಂ ಗತಿಂ ವೇತ್ತಿ ವಿದ್ಯಮವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ವಿಷ್ಣು ಪುರಾಣದಲ್ಲಿ ಏನು ಹೇಳುತ್ತೆ? ಭೂತಗಳ ಉತ್ಪತ್ತಿಯನ್ನು, ಪ್ರಲಯವನ್ನು, ಗತಿಯನ್ನು, ಅಗತಿಯನ್ನು, ಗತಿ ಅಂದರೆ ಹೋಗೋದು ಬರೋದು, ಅಗತಿ ಅಂದರೆ ಹೋಗದೆ ಸುಮ್ಮನೆ ಇರೋದು, ವಿದ್ಯೆಯನ್ನು, ಅವಿದ್ಯೆಯನ್ನು ಅಂದರೆ ಕರ್ಮವನ್ನು, ಜ್ಞಾನವನ್ನು ಯಾವನು ಬಲ್ಲನೋ ಅವನನ್ನು ಭಗವಂತ ಅಂತ ಕರೀಬೇಕು. ವಿಷ್ಣು ಪುರಾಣ. ಇನ್ನು ಸ್ಕಂದರಿಗಿಂತ ಯಾರೋ ದೊಡ್ಡದಾಗಿದ್ದಾರೆ ಗೊತ್ತಾ? ಅಲ್ಲಿ ಹೇಳೋದು ಅಂದರೆ ಅವ್ರಿಗೆ ಯಾವಾಗಲೂ 6 ವರ್ಷವಂತೆ. ಗೊತ್ತಾ? ಸುಮ್ಮನೆ ಆರಾಯ ಓಡಾಡ್ಕೊಂಡಿದ್ದಾರೆ, ನಗ್ನವಾಗಿರ್ತಾರೆ ಅವರು. ತುಂಬ ಈ ಥರ ಬಂದರೆ ಯಾರಿಗೂ ಉಪದೇಶ ಮಾಡ್ತಾರೆ. ಅದೇ ಸನತ್ಕುಮಾರ ಸ್ಕಂದನು ಎಂದು ಇದನ್ನು ಬಲ್ಲಬಿಟ್ಟಿರ್ತಾರೆ. ಅಲ್ಲಿಗೆ ಅಧ್ಯಾಯ ಪರಿಸಮಾಪ್ತವಾಯಿತು. ಗೊತ್ತಾಯ್ತಾ? ನೋಡಿ ಇಲ್ಲಿ ತಾತ್ಪರ್ಯ. ನಾರದರು ಎಲ್ಲ ಶಾಸ್ತ್ರಗಳನ್ನೂ ತಿಳ್ಕೊಂಡಿದ್ದರೂ ಕೂಡ ಶೋಕ ಹೋಗಿರಲಿಲ್ಲ. ಶೋಕ ಹೋಗೋದಕ್ಕಿರೋ ಒಂದೇ ಒಂದು ದಾರಿ ಅಂದರೆ ಆತ್ಮಜ್ಞಾನ. ಅರ್ಜುನ ಮೊದಲನೇ ಅಧ್ಯಾಯ ತುಂಬ ಹತ್ತಿದ್ದಾನೆ. ಶೋಕ ತಥಾ ಶೋಕ ಉಂಟಾಗುತ್ತೆ ಮೋಹ. ಆದ್ದರಿಂದ ಶೋಕಮೋಹಗಳಿಂದ ತಪ್ಪಿಸ್ಕೊಳ್ಬೇಕಾಗಿದ್ದರೆ ಇರೋದು ಒಂದೇ ಒಂದು ದಾರಿ, ಆತ್ಮತತ್ವ ತಿಳ್ಕೊಳ್ಳೋದು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ. ನಿನ್ನ ಅನುಗ್ರಹದಿಂದ ನನ್ನ ಮೋಹ ನಷ್ಟವಾಯಿತು. ಗೊತ್ತಾಯ್ತಾ? ಇವಾಗ ಹಚ್ಚಿದ ಅದಕ್ಕೋಸ್ಕರ ಇವಾಗ ನಾನು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ಇವಾಗ ತತ್ವ ಗೊತ್ತಾಗೋಯ್ತು. ತತ್ವ ಗೊತ್ತಾಯ್ತು, ಅನುಭವ ಕುಂದಿರ್ತು ಅಂತಲ್ಲ, ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಯಿತು. ಸ್ಪಷ್ಟವಾಗಿ ಗೊತ್ತಾದ್ಮೇಲೆ ನಾನೇನು ಮಾಡಬೇಕು ಅಂತ ಗೊತ್ತಾಗೋಯ್ತು ನನಗೀಗ. ನಾನು ಅದನ್ನು ಮಾಡ್ತೀನಿ. ಏನು ಮಾಡಬೇಕು? ನಿಷ್ಕಾಮವಾಗಿ ಮಾಡಬೇಕು. ನಾನು ಕರ್ಮ ಮಾಡ್ತೀನಿ. ಸ್ಥಿತೋ ಸ್ಮಗತ ಸಂದೇಹ ಕರಿಷ್ಯ ವಚನಂತವ. ನೀನು ನನಗೇನು ಹೇಳಿದೀಯಾ? ಕರ್ಮಣ್ಯವಾಧಿಕಾರ ಅತ್ತೇ. ನಿನಗೆ ಜ್ಞಾನದಲ್ಲಿ ಅಧಿಕಾರವಿಲ್ಲ. ನೀನು ಅದಕ್ಕೆ ಇವಾಗ ಫಿಟ್ ಅಲ್ಲ. ಇವಾಗ ಇದಕ್ಕೆ ತಗೋ.
ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದ ಇಟ್ಕೊಳ್ಳದೆ ನೀವು ಮಾಡು ಅಂತ ಹೇಳ್ದ. ಅದರಂತೆ ಅವನು ಮಾಡ್ದ. ಆದ್ದರಿಂದ ಈ ಆತ್ಮತತ್ವವನ್ನು ತಿಳಿಸ್ಕೊಟ್ರು. ಆತ್ಮತತ್ವ ಅಂದ್ರೇನು? ಈ ಸಂಪೂರ್ಣ ಜಗತ್ತಿನ ಮೂಲ ಕಾರಣವಾಗಿರತಕ್ಕಂಥ ಬ್ರಹ್ಮವೇ ತಾನು ಅಂತ ತಿಳ್ಕೊಳ್ಳೋದು. ಬ್ರಹ್ಮಾತ್ಮ ಏಕತ್ವ ಜ್ಞಾನ ಅಂತ ಇದ್ದಾರ. ಇಲ್ಲಿ ನಿಲ್ಲಿಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ